Dear students, in a previous class we have studied about the structure of the protein, function of the protein you have studied. Let us continue the same subtopic protein, that is the structure of the protein. Okay, there are four important structure of the protein we are going to study here. That is primary structure, secondary structure, tertiary structure and quaternary structure ಅಂತ ಹೇಳಿ four types of structures na you are going to study here. First, let us take the primary structure of the protein study ಮಾಡಿ. So, primary structure of the protein ಏನು ಹೇಳುತ್ತಪ್ಪ ಅಂದರೆ it is found in the form of the linear sequence of amino acid. Protein ಅಂದರೆ ಏನು ಅಂತ ಗೊತ್ತಾಗಿದೆ ಆಲ್ರೆಡಿ. It is a group of amino acids. Amino acids ಇರುವಂಥ ಒಂದು ಗ್ರೂಪಿಗೆ ವಿ ಕಾಲ್ಡ್ ಆಸ್ ಅನ್ ಪ್ರೋಟೀನ್. ಆ ಪ್ರೋಟೀನ್ ಏನಾಗ್ತಾ ಹೋಗುತ್ತೆ ಥ್ರೂ ದ ಡಯಟ್ ವಾಟ್ ವಿಲ್ ಹ್ಯಾಪನ್, ದ ಪ್ರೋಟೀನ್ ವಿಲ್ ಬಿ ಕನ್ಸ್ಯೂಮ್ಡ್ ಯುವರ್ ಡೈಲಿ ಲೈಫ್. ಆ ಪ್ರೋಟೀನ್ಸ್ಗಳು ಏನಾಗ್ತಾ ಹೋಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಎನ್ಸೈಮ್ಸ್ ಏನಾಗ್ತಾ ಹೋಗುತ್ತೆ ರೆಡ್ಯೂಸಸ್ ಆಸ್ ಅನ್ ಅಮೈನೋ ಆಸಿಡ್ಸ್ ಆಗಿ ಏನಾಗುತ್ತೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಈ ಒಂದು ಲೀನಿಯರ್ ಸೀಕ್ವೆನ್ಸ್ ಆಫ್ ದ ಅಮೈನೋ ಆಸಿಡ್ನ ಏನು ಕರಿತೀವಿ ವಿ ಕಾಲ್ಡ್ ಆಸ್ ಅನ್ ಪ್ರೈಮರಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. First amino acid is called as a terminal amino acid and last amino acid is called as a C-terminal amino acid ಅಂತ ಕರಿತೀವಿ. First amino acids ನ ಏನು ಕರಿತೀವಿ we call it as an N-terminal amino acids ಅಂತ ಕರಿತೀವಿ. Whereas the last terminal amino acids ನ C-terminal amino acid ಅಂತ ಹೇಳ್ತೀವಿ. Here one of the diagram ಇದೆ ನೋಡಿ ಸ್ಟಡಿ ಮಾಡಿ. This is the primary structure of the protein. These are all the amino acid. box type ಇದೆಯಲ್ಲ ಇವೆಲ್ಲ ಏನು ಅಮೈನೋ ಆಸಿಡ್ಸ್ಗಳು. ಅಮೈನೋ ಆಸಿಡ್ಸ್ಗಳು ಏನಾಗಿರುತ್ತೆ ಈ ಥರ ಅರೇಂಜ್ ಆಗಿರುತ್ತೆ ಲೀನಿಯರ್ ಸೀಕ್ವೆನ್ಸ್ ಅಂತೇಳಿ. ಇಲ್ಲಿ ಲೀನಿಯರ್ ಸೀಕ್ವೆನ್ಸ್ ಅಂದರೆ ಏನಪ್ಪ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ದ ಕಂಟಿನ್ಯೂಯೇಷನ್ ಆಫ್ ದಿ ಅಮೈನೋ ಆಸಿಡ್ಸ್ ವಿಲ್ ಬಿ ಲಿಂಕ್ ಲೈಕ್ ದಿಸ್. ಈ one amino acid is linked with another amino acid with the help of the peptide bonds. ಇಲ್ಲಿ ಬಾಂಡ್ ಒಂದು ಕ್ರಿಯೇಟ್ ಆಗುತ್ತೆ ದಟ್ ವಿ ಕಾಲ್ಡ್ ಆಸ್ ಎನ್ ಪೆಪ್ಟೈಡ್ ಬಾಂಡ್ಸ್ ಅಂತ ಕರಿತೀವಿ. ವಿತ್ ದ ಹೆಲ್ಪ್ ಆಫ್ ದ ಬಾಂಡ್ಸ್ ಏನಾಗುತ್ತೆ ಅಮೈನೋ ಆಸಿಡ್ಸ್ ವಿಲ್ ಬಿ grouped like this in the linear sequence. It is called as a primary structure ಅಂತ ಕರಿತೀವಿ. ಅರ್ಥ ಆಗ್ತಿದೆ ಮಕ್ಕಳ? ಆ್ಯಂಡ್ ಸೆಕೆಂಡ್ ಸೊ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಲ್ಲಿ ಏನು ಹೇಳ್ದ ಅವನು ಲೀನಿಯರ್ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ ಅಂದರೆ ಒಂದು ಚೈನ್ ಥರ ಕಂಟಿನ್ಯೂಸ್ ಚೈನ್ ಥರ ಫಾರ್ಮೇಷನ್ ಆಗಿರುತ್ತೆ. ಸ್ಟಾರ್ಟಿಂಗ್ ಅಮೈನೋ ಆಸಿಡ್ನ ಎನ್ ಟರ್ಮಿನಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಎಂಡ್ ಅಮೈನೋ ಆಸಿಡ್ನ ಸಿ ಟರ್ಮಿನಲ್ ಅಮೈನೋ ಆಸಿಡ್ ಅಂತ ಹೇಳ್ತೀವಿ. ಈಗ ದಿಸ್ ವಿಲ್ ಬಿ ದ ಎನ್ ಟರ್ಮಿನಲ್ ಅಮೈನೋ ಆಸಿಡ್ ಆದರೆ this one, this is N-terminal starting amino acid and this will be the ending amino acid, C-terminal amino acid ಅಂತ ಹೇಳ್ತೀವಿ. ಹೀಗೆ ಒಂದು ಸ್ಟಾರ್ಟಿಂಗ್ ಅಮೈನೋ ಆಸಿಡ್ ಇರುತ್ತೆ, ಒಂದು ಎಂಡಿಂಗ್ ಅಮೈನೋ ಆಸಿಡ್ಸ್ ಇದೆ. ಸ್ಟಾರ್ಟಿಂಗ್ ಅಮೈನೋ ಆಸಿಡ್ಸ್ನ ಎನ್ ಟರ್ಮಿನಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಎಂಡಿಂಗ್ ಅಮೈನೋ ಆಸಿಡ್ಸ್ನ ಏನು ಕರಿತೀವಿ ಸಿ ಟರ್ಮಿನಲ್ ಅಮೈನೋ ಆಸಿಡ್. ಮಧ್ಯದಲ್ಲಿ ಏನಾಗ್ಬೋದು ಅಲ್ಲಿ ಸುಮಾರಷ್ಟು ಅಮೈನೋ ಆಸಿಡ್ಸ್ಗಳು ಈ ಥರ ವಿತ್ ದ ಹೆಲ್ಪ್ ಆಫ್ ದ ಪೆಪ್ಟೈಡ್ ಬಾಂಡ್ಸಿಂದ ಏನಾಗಿರುತ್ತೆ ಲಿಂಕ್ ಆಗಿರುತ್ತೆ. Okay, next point, secondary terminal, that is a secondary structure. Polypeptide chain undergo the folding or coil which is stabilized by the hydrogen bonding is known as an secondary structure ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು ಫೈಬ್ರಸ್ ಪ್ರೋಟೀನ್ ಪ್ರೆಸೆಂಟ್ ಇನ್ ಹೇರ್ಸ್ ಆ್ಯಂಡ್ ದ ನೈಲ್ಸ್. ಹೇರ್ಸ್ ಮತ್ತು ನೈಲ್ಸಲ್ಲಿ ಇರುವಂಥ ಪ್ರೋಟೀನ್ ಕಂಟೆಂಟ್ ಏನಿದೆ ಆ ಪ್ರೋಟೀನ್ ಕಂಟೆಂಟ್ ಏನಿದೆ ಆ ಕಂಟೆಂಟನ್ನ ನಾವೇನು ಕರಿತೀವಿ ಕಾಲ್ಡ್ ಆಸ್ ಅ ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಅಲ್ಲಲ್ಲೇ ಫೋಲ್ಡಿಂಗ್ಸ್ ಆ್ಯಂಡ್ ಕಾಯಿಲಿಂಗ್ಸ್ ಆಗಿರುತ್ತೆ. ಪಾಲಿಪೆಪ್ಟೈಡ್ ಈ ಎಲಾಂಗೇಟೆಡ್ ಚೈನ್ ಇರುತ್ತೆ. ಈ ಎಲಾಂಗೇಟೆಡ್ ಈ ಥರ ಚೈನ್ ಇರೋಂಥ ಒಂದು ಅಮೈನೋ ಆಸಿಡಿನ ಚೈನ್ ಏನಾಗಿರುತ್ತೆ ಈ ಥರ ಕಾಯಿಲ್ ಆಗಿ ಫಾರ್ಮೇಷನ್ ಆಗಿದ್ರೆ ದಟ್ ಕೈಂಡ್ ಆಫ್ ಸ್ಟ್ರಕ್ಚರ್ ವಿ ಕಾಲ್ಡ್ ಆಸ್ ಅನ್ ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಕಾಲ್ಡ್ ಆಸ್ ಅನ್ ಸೆಕೆಂಡರಿ ಸ್ಟ್ರಕ್ಚರ್. ಈ ಟೈಪ್ ಆಫ್ ಪ್ರೋಟೀನ್ ಎಲ್ಲಿದೆಯಪ್ಪ ಅಂದರೆ ನೈಲ್ಸಲ್ಲಿ ಮತ್ತು ಏರ್ಸಿನ ರೂಟ್ಸಲ್ಲಿ ಏನಾಗುತ್ತೆ ಯು ಕ್ಯಾನ್ ಸಿ ದ ಪ್ರೆಸೆನ್ಸ್ ಆಫ್ ದಿಸ್ ಸೆಕೆಂಡರಿ ಸ್ಟ್ರಕ್ಚರ್ ಪ್ರೋಟೀನ್ ಇರುತ್ತೆ. ಓಕೆ, ಪಾಲಿಪೆಪ್ಟೈಡ್ ಚೈನ್ ಆ ಗ್ರೂಪ್ ಆಫ್ ಅಮೈನೋ ಆಸಿಡ್ಸ್ ಪಾಲಿಪೆಪ್ಟೈಡ್ ಎಲಾಂಗೇಟೆಡ್ ಹೇಗಿದೆ ಅಂತ ಹೇಳಿದ್ವಿ. ಈಗ ದಿಸ್ ಒನ್ ಪ್ರೈಮರಿ ಸ್ಟ್ರಕ್ಚರ್ ಹೇಗಿದೆ ಎಲಾಂಗೇಟೆಡ್ ಚೈನ್ ಈ ಥರ ಉದ್ದ ಚೈನ್. ಆ ಉದ್ದ ಚೈನ್ ಏನಾಗಿರುತ್ತೆ ಅಲ್ಲೆಲ್ಲ ಹಿಂಗೆ ಕಾಯಿಲ್ಸ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗೋದಕ್ಕೆ ವಿ ಕಾಲ್ಡ್ ಅ ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಟೆರಿಷರಿ ಸ್ಟ್ರಕ್ಚರ್. ಟೆರಿಷರಿ ಸ್ಟ್ರಕ್ಚರ್ ಅಂದರೆ ಏನಪ್ಪ ಅಂದರೆ ಲಾಂಗ್ ಪ್ರೋಟೀನ್ ಚೈನ್ ಇಸ್ ಫೋಲ್ಡೆಡ್ ಅಪಾನ್ ಇಟ್ಸ್ ಸೆಲ್ಫ್ ಲೈಕ್ ಎನ್ ಹ್ಯಾಲೋ woolen ball which gives a three-dimensional view of the protein. Example ಯಾವುದು ಮಯೋಸಿನ್. ಮಯೋಸಿನ್ ಇಟ್ ಇಸ್ ಒನ್ ಆಫ್ ದ ಪ್ರೋಟೀನ್ ಪ್ರೆಸೆಂಟ್ ಇನ್ ದ ಜಾಯಿಂಟ್ಸ್ ಅಲ್ಲಿ ಇರುತ್ತೆ. ಓಕೆ, ಮೂಳೆಗಳ ಜಾಯಿಂಟ್ಸ್ ಅಲ್ಲಿ ವಿ ಕ್ಯಾನ್ ಸಿ ದ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್ ದಟ್ ಇಸ್ ಅ ಮಯೋಸಿನ್ ಪ್ರೋಟೀನ್. ಓಕೆ, ಈ ಮಯೋಸಿನ್ ಅನ್ನೋ ಪ್ರೋಟೀನ್ ಹೇಗಿದೆಯಪ್ಪ ಅಂದರೆ ಇದು ಗ್ರೂಪ್ ಆಫ್ ಅಮೈನೋ ಆಸಿಡ್ಸ್ ಏನೆ.
ಪ್ರೋಟೀನ್. ಆದರೆ ಇದೇನಾಗಿರುತ್ತಪ್ಪ, ಈ ಗ್ರೂಪ್ ಆಫ್ ಅಮ್ಯಾನೋ ಆಸಿಡ್ಸ್ಗಳು ಈ ತರ ಕಾಯಿಲ್ ಆಗಿರಲ್ಲ, ಈ ತರ ಏನಾಗುತ್ತೆ, ವೌಂಡಿಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಮನೇಲಿ ಹುಲ್ಲನ್ನು ತಂದಿರ್ತೀರಾ, ಆ ಹುಲ್ಲನ್ನ ಏನ್ ಮಾಡ್ತೀರಾ, ಉಂಡೆ ತರ ಮಾಡಿ ಇಟ್ಕೊಂತೀರಾ, ಇಲ್ಲ ಅಂದ್ರೆ ಗಂಟಾಗತ್ತೆ ಅನ್ನೋಕ್ಕೋಸ್ಕರ ಆ ಉಂಡೆ ತರ ಮಾಡ್ಕೊಂತೀವಲ್ಲ, ವೈಂಡ್ ಅಪ್ ಆಗ್ತಾ ಹೋಗತ್ತಲ್ವಾ, ದಟ್ ಪ್ರೊಸೆಸ್ ವಿ ಕಾಲ್ಡ್ ಆಸ್ ಎನ್ ಟೆರಿಸ್ಟರಿ ಸ್ಟ್ರಕ್ಚರ್ ಅಂತ ಟೆರಿಷರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಸೊ ಫೋರ್ತ್ ಒನ್ ಯಾವ್ದಪ್ಪ ಅಂದ್ರೆ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. 2 or more polypeptide. Polypeptide is nothing but the group of amino acid in ಒಂದು chains ಗಳಿಗೆ we call polypeptide. Poly is nothing but the many. Okay, many polypeptide in ಒಂದು chains ಗಳು with their foldings and coiling. Foldings ಆಗಿರುತ್ತೆ, coiling ಕೂಡ ಆಗಿರುತ್ತೆ, and are arranged with respect to each other is called as an quaternary structure ಅಂತ ಕರಿತೀವಿ. ಕ್ವಾಟರ್ನರಿ ಸ್ಟ್ರಕ್ಚರ್ ಅಂದ್ರೆ ಏನಪ್ಪಾ ಅಂದ್ರೆ, ಪಾಲಿಪೆಪ್ಟೈಡ್ಸ್ ಮೆನಿ 2 or more ಪಾಲಿಪೆಪ್ಟೈಡ್ಸ್, ಒಂದೇ ಒಂದು ಚೈನ್ ಇರೋದಿಲ್ಲ. ಇವೆಲ್ಲ ಏನಾಗುತ್ತೆ, ಟೆರಿಷರಿ, ಸೆಕೆಂಡರಿ, ಇವೆಲ್ಲ ಪ್ರೈಮರಿ, ಒಂದೇ ಚೈನ್ಗಳು. ಇದು ಏನಾಗಿರುತ್ತೆ, ಮೋರ್ ದ್ಯಾನ್ 2 to 3 ಚೈನ್ಸ್ಗಳು, 1 2 3 ಚೈನ್ಸ್ಗಳು ಏನಾಗಿರುತ್ತೆ, ಈ ತರ ಇದು ಒಂದು ಚೈನ್ ಬೌಂಡ್ ಆಗಿದ್ರೆ ಇದು ಒಂದು ಚೈನ್ ಬೌಂಡ್ ಆಗಿರುತ್ತೆ, ಹಾಗೆ ಇನ್ನೊಂದು ಚೈನ್ ಬೌಂಡ್ ಆಗತ್ತೆ, ಅದ್ರ ಮೇಲೆನೆ ಓವರ್ಲ್ಯಾಪಿಂಗ್ ಆಗ್ತಾ ಹೋಗುತ್ತೆ. ಈ ತರ ಫೋಲ್ಡಿಂಗ್ಸ್ ಅಂಡ್ ಕಾಯಿಲಿಂಗ್ಸ್ ಆಗೋದಕ್ಕೆ ವಿ ಕಾಲ್ಡ್ ಆಸ್ ಅನ್ ಕ್ವಾಟರ್ನರಿ ಸ್ಟ್ರಕ್ಚರ್. ಮೋರ್ ದ್ಯಾನ್ 2 to 3 ಪಾಲಿಪೆಪ್ಟೈಡ್ ಚೈನ್ಸ್ ಇರುತ್ತೆ. ಪಾಲಿಪೆಪ್ಟೈಡ್ ಚೈನ್ ಇಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಅಮ್ಯಾನೋ ಆಸಿಡಿನ ಒಂದು ಚೈನಿಗೆ ವಿ ಕಾಲ್ಡ್ ಆಸ್ ಪಾಲಿಪೆಪ್ಟೈಡ್ ಚೈನ್ಸ್ ಅಂತ ಕರಿತೀವಿ. ಸೊ ಯಾವ್ದಪ್ಪ ಎಕ್ಸಾಂಪಲ್ ಇದಕ್ಕೆ ಅಂದ್ರೆ, ಹ್ಯೂಮನ್ ಹಿಮೋಗ್ಲೋಬಿನ್. ಹ್ಯೂಮನ್ ಇಂದ ಇರುವಂತ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಯಾವ್ದು, ಎಲ್ಲಿರುತ್ತೆ ಹಿಮೋಗ್ಲೋಬಿನ್ ಪಿಗ್ಮೆಂಟ್, ಪ್ರೆಸೆಂಟ್ ಇನ್ RBC ಸೆಲ್ಸ್. RBC ಸೆಲ್ಸ್ ಅಲ್ಲಿ ಇರುವಂತ ಪಿಗ್ಮೆಂಟ್ ಏನಿದೆ, ಹಿಮೋಗ್ಲೋಬಿನ್ ಪಿಗ್ಮೆಂಟ್, ಅದರಲ್ಲಿ ಏನಾಗಿದೆಪ್ಪ ಅಂದ್ರೆ 4 ಪಾಲಿಪೆಪ್ಟೈಡ್ ಚೈನ್ಸ್ಗಳಿದೆ. ಅದರೊಳಗೆ ಎಷ್ಟು ಪಾಲಿಪೆಪ್ಟೈಡ್ ಚೈನ್ಸ್ ಸೇರ್ಕೊಂಡಿದೆ ಅಲ್ಲಿ 4. 2 or more ಅಂದ್ವಿ ನಾವು, 4 ಪಾಲಿಪೆಪ್ಟೈಡ್ ಚೈನ್ಸ್ ಇದೆ ಅದರಲ್ಲಿ ಹಿಮೋಗ್ಲೋಬಿನ್ ಅಲ್ಲಿ. 2 ಆಲ್ಫಾ ಚೈನ್ಸ್ ಮತ್ತೆ 2 ಬೀಟಾ ಚೈನ್ಸ್. ಟೋಟಲ್ ಎಷ್ಟಾಯ್ತು ಅಲ್ಲಿಗೆ, 4 ಚೈನ್ಗಳೇನಾಗಿರುತ್ತೆ, ಅಮ್ಯಾನೋ ಆಸಿಡಿನ ಚೈನ್ಗಳು ಈ ತರ ಓಂಡ್ ಅಪ್ ಆಗಿರುತ್ತೆ, ಈ ತರ ಮಿಕ್ಸೆಡ್ ಆಗಿರುತ್ತೆ. ದಿಸ್ ಇಸ್ ಆಲ್ಫಾ ಚೈನ್ಸ್ಗಳಾದ್ರೆ, ದಿಸ್ ಇಸ್ ದ ಬೀಟಾ ಚೈನ್ಸ್ಗಳಾಗಿರುತ್ತೆ. ಒಂದೊಂದು ಕಲರಲ್ಲಿ ತೋರಿಸಿದೀವಲ್ಲ, ಆಲ್ಫಾ ಚೈನ್ಸ್ ಅಂಡ್ ದಿ ಬೀಟಾ ಅಂಡ್ ಆಲ್ಫಾ ಚೈನ್ಸ್ ಅಂತ ಕರಿತೀವಿ. ಹೀಗೆ ಆಲ್ಫಾ 2 ಚೈನ್ ಇದ್ರೆ ಬೀಟಾ 2 ಚೈನ್, ಟೋಟಲಿ 4 ಚೈನ್ಸ್ಗಳೇನಾಗಿರುತ್ತೆ ಈ ತರ ಮಿಕ್ಸ್ ಅಪ್ ಆಗಿ ಕೂತಿದ್ರೆ, ದಟ್ ಕೈಂಡ್ ಆಫ್ ಪ್ರೋಟೀನ್ ವಿ ಕಾಲ್ಡ್ ಆಸ್ ಅನ್ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಸೊ ಟೈಪ್ಸ್ ವಿತ್ ಎಕ್ಸಾಂಪಲ್ಸ್ ನ ಕ್ಲೀನ್ ಆಗಿ ತರೋ ಆಗಬೇಕು. ಸೊ ದಟ್ ಎಕ್ಸಾಮ್ ಅಲ್ಲಿ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್ ಅಂತ ಕೇಳ್ತಾನೆ. ಅಲ್ಲಿ ನೀವೇನ್ ಮಾಡ್ಬೇಕು, ಈ 4 ಸ್ಟ್ರಕ್ಚರ್ಸ್ ನ ಏನ್ ಮಾಡ್ಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟೆರಿಷರಿ ಸ್ಟ್ರಕ್ಚರ್ ಅಂಡ್ ದಿ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ 4 ಟೈಪ್ ಆಫ್ ಸ್ಟ್ರಕ್ಚರ್ಸ್ ಇದೆ ವಿತ್ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ, ನೆಕ್ಸ್ಟ್ ಪಾಯಿಂಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಆಫ್ ದ ಬಾಂಡ್ಸ್ ಬಗ್ಗೆ ಹೇಳ್ತೀವಿ. ಈಗ ಏನ್ ಹೇಳಿದೆ ನಾನು, ಅಮೈನೋ ಆಸಿಡ್, ಒಂದು ಅಮೈನೋ ಆಸಿಡ್ಸ್ ಇನ್ನೊಂದು ಅಮೈನೋ ಆಸಿಡ್ ನಡುವೆ ಏನಿದೆ ಅಂತ ಹೇಳಿದೆ, ಬಾಂಡ್ಸ್ ಇದೆ ಅಂತ ಹೇಳಿದೆ. ನೋಡಿ, ಬಾಂಡ್ ಲಿಂಕ್ ಕಾಣಿಸುತ್ತೆ ಅಲ್ವಾ. ಈ ಬಾಂಡ್ಗಳನ್ನ ಏನಂತ ಕರಿತೀವಿ ಅನ್ನೋದು ಲೆಟ್ ಅಸ್ ಸ್ಟಡಿ ನಾವು. ಫಸ್ಟ್ ಬಾಂಡ್ಸ್ ನ ಸ್ಟಡಿ ಮಾಡ್ಕೊಂಡು ಇನ್ನು ಫರ್ದರ್ ಸ್ಟಡಿ ಮಾಡ್ತಾ ಹೋಗೋಣ. ವಾಟ್ ಈಸ್ ಪೆಪ್ಟೈಡ್ ಬಾಂಡ್? Peptide bond is a bond formed between the carboxyl group of one amino acid and another amino acid of the next amino acid with elimination of the water. NH2 ಒಂದು ಬೈಂಡ್ ಅಪ್ ಆದ್ರೆ COOH ಗ್ರೂಪಿಗೆ ಏನಾಗಿರುತ್ತೆ, ಬೈಂಡ್ ಅಪ್ ಆಗಿರುತ್ತೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್ ಯು ಹ್ಯಾವ್ ಸ್ಟಡಿಡ್ ಪ್ರೀವಿಯಸ್ ಅಲ್ಲಿ. ಏನ್ ಸ್ಟಡಿ ಮಾಡಿದ್ವಿ, ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್ ಹೇಗಿತ್ತು, ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್, ದ ಫಾರ್ಮೇಶನ್ ಆಫ್ ಅಮೈನೋ ಆಸಿಡ್ ವಾಸ್ ಲೈಕ್ ದಿಸ್, ಈ ತರ ಇತ್ತು ಸ್ಟ್ರಕ್ಚರ್. ಏನಿತ್ತು, CH ಒಂದ್ ಸೈಡ್ ಅಲ್ಲಿ COOH ಇತ್ತು, ಇನ್ನೊಂದ್ ಸೈಡ್ ಅಲ್ಲಿ NH2 ಗ್ರೂಪ್ ಇತ್ತು ಅಲ್ವಾ. ಒಂದು ಹಾರ್ ಅಂತ ರೆಪ್ರೆಸೆಂಟ್, ಆರ್ ಇಸ್ ನಥಿಂಗ್ ಬಟ್ ಏನೇ ವೇರಿಯಸ್ ಸೈಡ್ ಚೈನ್, ವೇರಿಯಸ್ ಸೈಡ್ ಇನ್ನೊಂದು ಚೈನ್ ಏನಾಗೋದು ಇಲ್ಲಿ ಲಿಂಕ್ ಆಗಿರುತ್ತೆ, ಆ ತರ. ಓಕೆ, ಲೈಕ್ ದಟ್. ಓಕೆ, that we call it as. And glycosidic bond ಅಂದ್ರೆ bond between the 2 carbon atom of the 2 adjacent monosaccharides. monosaccharides ಬಗ್ಗೆ ನಾವಿನ್ನೂ ಸ್ಟಡಿ ಮಾಡಿಲ್ಲ. ಕಾರ್ಬೋಹೈಡ್ರೇಟ್ಸ್ ನ ಸ್ಟಡಿ ಮಾಡಿದಾಗ ಅಲ್ಲಿ ಮೊನೋಸ್ಯಾಕರೈಡ್ಸ್, ಆಲಿಗೋಸ್ಯಾಕರೈಡ್ಸ್, ಪಾಲಿಸ್ಯಾಕರೈಡ್ಸ್ ಅಂತ ನಾವಲ್ಲಿ ಸ್ಟಡಿ ಮಾಡ್ತೀವಿ. ಅಲ್ಲಿ ಒಂದು ಗ್ಲೂಕೋಸಿಗೂ ಇನ್ನೊಂದು ಗ್ಲೂಕೋಸ್ಗೂ ಲಿಂಕ್ ಬರುತ್ತೆ. ಇಲ್ಲಿ ಹೇಗೆ ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್ ಲಿಂಕ್ ಬರುತ್ತಲ್ಲ, ಆ ಲಿಂಕ್ ನಡುವೆ ಇರುವಂತ ಬಾಂಡ್ ಏನಂತ ಕರಿದ್ವಿ, ಅದನ್ನ ಪೆಪ್ಟೈಡ್ ಬಾಂಡ್ ಅಂತ ಕರಿದ್ವಿ. ಅದೇ ರೀತಿ ಗ್ಲೈಕೋಸಿಡಿಕ್ ಬಾಂಡ್ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಗ್ಲೂಕೋಸ್ ಯೂನಿಟ್ ಇನ್ನೊಂದು ಗ್ಲೂಕೋಸ್ ಯೂನಿಟ್ ನಡುವೆ ಬಾಂಡ್ ಬರುತ್ತಲ್ಲ, ಆ ಬಾಂಡ್ ವಿ ಕಾಲ್ಡ್ ಆಸ್ ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ. ಸೊ ದಿಸ್ ಬಾಂಡ್ ಇಸ್ ಫಾರ್ಮ್ ಬೈ ದ ಡಿಹೈಡ್ರೇಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಹೇಳ್ತೀವಿ.
ಫಾಸ್ಫೋಡೈಎಸ್ಟರ್ ಬಾಂಡ್ ಇಸ್ ನಥಿಂಗ್ ಬಟ್ ದ ಬಾಂಡ್ ಬಿಟ್ವೀನ್ ದ ಫಾಸ್ಫೇಟ್ ಅಂಡ್ ಶುಗರ್ ಯೂನಿಟ್. ಫಾಸ್ಫೇಟ್ ಮತ್ತೆ ಶುಗರ್ ಯೂನಿಟ್ ನಡುವೆ ಇರುವಂತ ಬಾಂಡ್ ನಾವೇನ್ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅನ್ ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಹೇಳ್ತೀವಿ. ಸೊ ದಿ ಫಾಸ್ಫೋಡೈಎಸ್ಟರ್ ಬಾಂಡ್ ಅಂದ್ರೆ ಇದು, ದಿಸ್ ಒನ್ ನೋಡಿ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಅಮೈನೋ, ಇದು DNA ಸ್ಟ್ರಕ್ಚರ್. DNA ಸ್ಟ್ರಕ್ಚರ್ ಅಲ್ಲಿ ಇವೆಲ್ಲ ಏನು ಅಮೈನೋ ಆಸಿಡ್ಸ್ ಇರುತ್ತೆ, ಹೊರಗಡೆ ಏನಿರುತ್ತೆ ಶುಗರ್ ಯೂನಿಟ್ಸ್ ಮತ್ತೆ ಫಾಸ್ಫೇಟ್ ಯೂನಿಟ್ಸ್ ಗಳಿಂದ ಆಗಿದೆ ಅಂತ ಹೇಳ್ತೀವಿ. ದಿಸ್ ಇಸ್ ದ ಶುಗರ್ ಯೂನಿಟ್ಸ್ ಇರುತ್ತೆ, ಫಾಸ್ಫೇಟ್ ಇರುತ್ತೆ, ಶುಗರ್ ಮತ್ತೆ ಫಾಸ್ಫೇಟ್ ಫಾರ್ಮೇಶನ್ಸ್ ಇರುತ್ತೆ. ಓಕೆ, ಲೆಟ್ ಅಸ್ ಸ್ಟಡಿ, ಅದನ್ನ ಸ್ಟಡಿ ಮಾಡೋಣ ಅಂತೆ. ಈ ಶುಗರ್ ಯೂನಿಟ್ ಮತ್ತೆ ಫಾಸ್ಫೇಟ್ ಯೂನಿಟ್ ನಡುವೆ ಏನಾಗುತ್ತೆ, ಒಂದು ಬಾಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದಟ್ ವಿ ಕಾಲ್ಡ್ ಆಸ್ ಅ ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಹೇಳ್ತೀವಿ. ಓಕೆ, ಅದು ಮತ್ತೆ ಹೇಳೋಣಂತೆ ನೆಕ್ಸ್ಟ್ ಇದು ಪಾರ್ಟ್ ಅಲ್ಲಿ. ಓಕೆ, ದಟ್ ವಿ ಕಾಲ್ಡ್ ಆಸ್ ಫಾಸ್ಫೋಡೈಎಸ್ಟರ್ ಬಾಂಡ್. ಫಾಸ್ಫೇಟ್ ಮತ್ತೆ ಶುಗರ್ ಯೂನಿಟ್ ನಡುವೆ ಇರುವಂತ ಲಿಂಕ್ ಕಾಲ್ಡ್ ಆಸ್ ಫಾಸ್ಫೋಡೈಎಸ್ಟರ್ ಬಾಂಡ್ಸ್ ಅಂತ. ಈಗ ಇಲ್ಲಿ ಏನ್ ಕಾಣಿಸ್ತು ನಿಮಗೆ, ಪೆಪ್ಟೈಡ್ ಬಾಂಡ್. ಪೆಪ್ಟೈಡ್ ಬಾಂಡ್ ಅಂದ್ರೆ ಬಾಂಡ್ ಬಿಟ್ವೀನ್ ದ ಟು ಅಮೈನೋ ಆಸಿಡ್ಸ್ ಇನ್ ಅ ಗ್ರೂಪ್. ಒಂದು ಅಮೈನೋ ಆಸಿಡ್ ಮತ್ತೆ ಇನ್ನೊಂದು ಅಮೈನೋ ಆಸಿಡ್ ನಡುವೆ ಇರುವಂತ ಬಾಂಡ್ ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಗ್ಲೈಕೋಸಿಡಿಕ್ ಬಾಂಡ್ ಅಂದ್ರೆ ಏನು, ಬಾಂಡ್ ಬಿಟ್ವೀನ್ ದ ಟು ಗ್ಲೂಕೋಸ್. ಮೊನೋಸ್ಯಾಕರೈಡ್ಸ್ ಇಸ್ ನಥಿಂಗ್ ಬಟ್ ದ ಎಕ್ಸಾಂಪಲ್, ಡೈರೆಕ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಗ್ಲೂಕೋಸ್, ಒಂದು ಗ್ಲೂಕೋಸಿಗೆ ಇನ್ನೊಂದು ಗ್ಲೂಕೋಸ್ ನಡುವೆ ಲಿಂಕ್ ಬರುತ್ತಲ್ಲ, ಆ ಲಿಂಕ್ ಅನ್ನ ಬಾಂಡ್ ವಿ ಕಾಲ್ಡ್ ಆಸ್ ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ. ಹಾಗೆ ಮತ್ತೆ ಫಾಸ್ಫೇಟ್ ಮತ್ತೆ ಶುಗರ್ ನಡುವೆ ಇರುವಂತ ಬಾಂಡ್ ಅನ್ನ ಏನ್ ಕರಿತೀವಿ, ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಕಮ್ ಡೈರೆಕ್ಟ್ಲಿ ಟು ದಿಸ್ ಒನ್. ಯಾವ್ದಕ್ಕೆ ಬರೋಣ, ಟೈಪ್ಸ್ ಆಫ್ ಪ್ರೋಟೀನ್ಸ್ ಅನ್ನು ನೋಡೋಣ. ಬೇಸ್ಡ್ ಆನ್ ದ ಶೇಪ್ ಮತ್ತೆ ಕೆಮಿಕಲ್ ಕಾಂಪೋಸಿಷನ್ ಮತ್ತೆ ಫಂಕ್ಷನ್ ಬೇಸಿಸ್ ಮೇಲೆ ಪ್ರೋಟೀನ್ಸ್ ನ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತಾನೆ. ಫೈಬರಸ್ ಪ್ರೋಟೀನ್ಸ್ ಅಂತ ಕರಿತೀವಿ, ಪ್ರೋಟೀನ್ ಫೈಬರಸ್ ಅಂಡ್ ದಿ ಗ್ಲೋಬ್ಯುಲಾರ್ ಅಂತ ಕರಿತೀವಿ. ಇದು ಎಕ್ಸ್ಟ್ರಾ ನಿಮಗೆ. ಫೈಬರಸ್ ಪ್ರೋಟೀನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ದೀಸ್ ಆರ್ ದ ಪ್ರೋಟೀನ್ಸ್ ವಿತ್ ಸ್ಪೈರಲಿ ಸೆಕೆಂಡರಿ ಪಾಲಿಪೆಪ್ಟೈಡ್ ಚೈನ್ want to form the fibers. They are insoluble, non-enzymatic and structural protein. Example, collagen, elastin of the connective tissue, keratin of the hair, fibrin of the silk, fibrin ಅಂತ ಹೇಳ್ತೀವಿ. ಸೊ ಏನಪ್ಪಾ ಅಂದ್ರೆ ಸ್ಪೈರಲ್ ಸೆಕೆಂಡರಿ ಪಾಲಿಪೆಪ್ಟೈಡ್ ಚೈನ್ wound into form then fibers ಅಂತ ಕರಿತೀವಿ. ವಾಟ್ ವಿ ಆರ್ ಸ್ಟಡಿ ಪ್ರಿವಿಯಸ್ಲಿ ಸ್ಟಡಿ ಮಾಡಿದ್ವಿ, ಈ ತರ ಕಾಯಿಲ್ ಎಗ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. ದಿಸ್ ಕೈಂಡ್ ಆಫ್ ಪ್ರೋಟೀನ್ ನಾವೇನು ಕರಿತೀವಿ, ಕಾಲ್ಡ್ ಆಸ್ ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ಸೆಕೆಂಡರಿ ಸ್ಟ್ರಕ್ಚರ್ ಸ್ಪೈರಲ್ ಫಾರ್ಮೇಶನ್ ಆಗಿದ್ರೆ ಇದೇನಾಗಿರುತ್ತೆ, ಇನ್ಸಾಲಿಬಲ್ ಇನ್ ನಾನ್ ಎನ್ಸಮ್ಯಾಟಿಕ್, ಎನ್ಸೈಮ್ಸ್ಗಳಲ್ಲಿ ಇನ್ಸಾಲಿಬಲ್ ಆಗಲ್ಲ, ಅಂಡ್ ಸ್ಟ್ರಕ್ಚರಲ್ ಪ್ರೋಟೀನ್ಸ್ ಯಾವ್ದ್ರಲ್ಲಿ ಇರುತ್ತೆ, ಕೊಲಾಜಿನ್, ಇಲಾಸ್ಟಿನ್ ಆಫ್ ದ ಕನೆಕ್ಟಿವ್ ಟಿಶ್ಯೂ. ಒಂದು ಬೋನ್ ಇನ್ನೊಂದು ಬೋನ್ ಕನೆಕ್ಷನ್ ಆಗುವಾಗ, ಒಂದು ಮಸಲ್ಸ್ ಮತ್ತೆ ಬೋನ್ಸ್ ಮತ್ತೆ ಮಸಲ್ಸ್ ನಡುವೆ ಕನೆಕ್ಷನ್ಸ್ ಇರುವಾಗ ಅಲ್ಲಿ ಇರುತ್ತೆ ಇಲಾಸ್ಟಿನ್ ಅಂದ್ರೆ ಕೊಲಾಜಿನ್ ಕಂಟೆಂಟ್ಸ್ ಇರುತ್ತೆ. ಕೆರಾಟಿನ್ ಎಲ್ಲಿರುತ್ತೆ, ಏರ್ ಅಲ್ಲಿರುತ್ತೆ. ಫೈಬ್ರಾನ್ ಇಂದ ಸಿಲ್ಕ್ ಫೈಬರ್ ಸಿಲ್ಕ್ ವಾರ್ಮ್ಸ್ ಅಲ್ಲಿ ನಾವೇನು ಸಿಲ್ಕ್ ವಾರ್ಮ್ ಇಂದ ಫೈಬರ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ, ಸಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಅದರಲ್ಲಿ ಇರುತ್ತೆ. ಓಕೆ, ಅಂಡ್ ಸೆಕೆಂಡ್ ಒನ್ ಗ್ಲೋಬ್ಯುಲಾರ್ ಪ್ರೋಟೀನ್ ಅಂತೆ. ಗ್ಲೋಬ್ಯುಲಾರ್ ಪ್ರೋಟೀನ್ ಅಂದ್ರೆ ಏನಪ್ಪಾ ಅಂದ್ರೆ, ದಟ್ ಈಸ್ ಅನ್ ಸ್ಪೈರಲ್ soluble protein which are non-contractile, ಕಾಂಟ್ರಾಕ್ಟ್ ಆಗೋದೇ ಇಲ್ಲ ಇದು. ಓಕೆ, ಒನ್ಸ್ ಎಕ್ಸ್ಪ್ಯಾಂಡ್ ಯಾವುದದು ಟೆರಿಷರಿ ಮತ್ತೆ ಕ್ವಾಟರ್ನರಿನ ಏನು ಕನ್ಸಿಡರ್ ಮಾಡ್ತೀವಿ ಅದನ್ನ ಗ್ಲೋಬ್ಯುಲಾರ್ ಪ್ರೋಟೀನ್. ಯಾಕೆ ಏನಾಗಿರುತ್ತೆ, ಟೆರಿಷರಿ ಮತ್ತೆ ಕ್ವಾಟರ್ನರಿಲಿ ಏನಾಗುತ್ತೆ, ಈ ತರ ವೌಂಡ್ ಅಪ್ ಆಗಿರುತ್ತೆ, ಈ ತರ ವೌಂಡ್ ಆಗ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ಒಂದೇ ವೌಂಡ್ ಅಪ್ ಆದ್ರೆ ಇದರಲ್ಲಿ 4 ಏನಾಗ್ತಾ ಹೋಗುತ್ತೆ, ಅಮೈನೋ ಆಸಿಡಿನ ಚೈನ್ ಈ ತರ ಮಿಕ್ಸ್ ಅಪ್ ಆಗುತ್ತೆ. That we call it. Tertiary and secondary structure is considered as a globular protein. So secondary structure is considered as a fibrous. Primary ಮತ್ತು secondary ಎರಡನ್ನೂ ಕೂಡ we can consider as a fibrous protein ಅಂತ. Globular protein ಅಂದ್ರೆ ಏನಪ್ಪಾ, tertiary and quaternary ಅದನ್ನಲ್ಲಿ ಕನ್ಸಿಡರ್ ಮಾಡ್ತೀವಿ. ದೀಸ್ ಆರ್ ಎನ್ಸಮ್ಯಾಟಿಕ್ ಅಂಡ್ ನಾನ್ ಎನ್ಸಮ್ಯಾಟಿಕ್ ಎರಡು ಕೂಡ ಆಗಿರುತ್ತೆ. ಯಾವ್ದ್ರಲ್ಲಿ ಇರುತ್ತಪ್ಪ ಅಂದ್ರೆ ಎಗ್ಗಿನ ಆಲ್ಬುಮಿನ್ ಅಲ್ಲಿ ಇರುತ್ತೆ, ಸಿರಮ್ ಆಲ್ಬುಮಿನ್ ಅಲ್ಲಿ ಗ್ಲುಟಾನಿನ್ ಅಂದ್ರೆ ವೀಟ್ ಮತ್ತೆ ಮೇಜ್ ಒಳಗಿರುವಂತ ಕಂಟೆಂಟ್ ಏನಿದೆ, ಹಸಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಇನ್ನು ಮೆಚುರಿಟಿ ಆಗಿರೋದಿಲ್ಲ ವೀಟ್ ಮತ್ತೆ ಮೇಜು. ಆವಾಗ ಅದನ್ನ ಪ್ರೆಸ್ ಮಾಡಿದಾಗ ಅದರಲ್ಲಿ ರಸ ಅಂಶ ಬರುತ್ತೆ, ಆ ರಸ ಕಂಟೆಂಟ್ ವಿ ಕಾಲ್ಡ್ ಆಸ್ ಅನ್ ಗ್ಲೋಬ್ಯುಲಾರ್ ಪ್ರೋಟೀನ್ಸ್ ಅಂತ ಕರೀತಾರೆ. ಆಮೇಲೆ ಎಗ್ ಒಳಗಿರುವಂತ ಪ್ರೋಟೀನ್ ಕಂಟೆಂಟ್ ಇದೆ, ಅದು ಕೂಡ ಗ್ಲೋಬ್ಯುಲಾರ್ ಪ್ರೋಟೀನ್ಸ್. ಓಕೆ, ಸೊ ಇದರಲ್ಲಿ ಟೈಪ್ಸ್ ಆಫ್ ಪ್ರೋಟೀನ್ಸ್ ನ ಮಾಡ್ತೀವಿ ಬೇಸಿಸ್ ಆನ್ ದ ಕೆಮಿಕಲ್ ಕಾಂಪೋಸಿಷನ್ ಬೇಸಿಸ್ ಮೇಲೆ. ಸಿಂಪಲ್ ಪ್ರೋಟೀನ್, ಕಾಂಜುಗೇಟೆಡ್ ಪ್ರೋಟೀನ್, ಡಿರೈವ್ಡ್ ಪ್ರೋಟೀನ್ಸ್ ಅಂತ 3 ಟೈಪ್ಸ್ ಅಲ್ಲಿ ಅದನ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತಾನೆ. ಸಿಂಪಲ್ ಪ್ರೋಟೀನ್ ಅಂದ್ರೆ ಏನಪ್ಪಾ ಅಂದ್ರೆ,
ಇದೆಲ್ಲ ಎಕ್ಸ್ಟ್ರಾ ಇದು ಸಿಂಪಲ್ ಪ್ರೋಟೀನ್ ಅಂದ್ರೆ ಏನಪ್ಪ, ಇಟ್ ಇಸ್ ಒನ್ಸ್ ಅಗೇನ್ ಎ ಗ್ರೂಪ್ ಆಫ್ ಅಮೈನೋ ಆಸಿಡ್ಸ್ ಇನ ಗ್ರೂಪಿಗೆ ಸಿಂಪಲ್ ಪ್ರೋಟೀನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವ್ದು ಕೊಡ್ಬೋದು ಅಂತ, ಆಲ್ಬುಮಿನ್, ಆಲ್ಬುಮಿನ್ ಆಫ್ ದ ಸಿರಮ್ ಆಲ್ಬುಮಿನ್, ಎಗ್ ಆಲ್ಬುಮಿನ್, ಲ್ಯಾಕ್ಟೋ ಆಲ್ಬುಮಿನ್, ದಟ್ ಇಸ್ ನಥಿಂಗ್ ಬಟ್ ದ ಮಿಲ್ಕ್, ಲ್ಯೂಕೋಸಿನ್, ದಟ್ ಇಸ್ ನಥಿಂಗ್ ಬಟ್ ದ ರಸ, ಯಾವ್ದ್ರ ರಸ, ವೀಟಿನ ರಸ, ಓಕೆ, ದಟ್ ಇಸ್. ಆ್ಯಂಡ್ ಗ್ಲೋಬ್ಯುಲಿನ್ಸ್, ಸಿರಮ್ ಗ್ಲೋಬ್ಯುಲಿನ್ಸ್, ವಿಟಾಲಿನ್ ಅಂತ ಹೇಳ್ತೀವಿ. ಆ್ಯಂಡ್ ಗ್ಲುಟೇಲಿನ್ಸ್ ಅಂತ, ಗ್ಲುಟೇಲಿನ್ಸ್ ಇಸ್ ನಥಿಂಗ್ ಬಟ್ ದ ವೀಟ್ ಅಲ್ಲಿ ಬರೋದು, ಒರೈಸಿನ್ ಮತ್ತು ಇನ್ನು ರೈಸಲ್ಲಿ ಬರುವಂಥದ್ದು ಒರೈಸನ್ ಅಂತ ಕರಿತೀವಿ. ಆ್ಯಂಡ್ ಲ್ಯಾಮಿನಿನ್ಸ್ ಅಂತ ಕರಿತೀವಿ. ಗ್ಲಾಡಿನ್ಸ್ ಇನ್ ದ ವೀಟ್ ಸೋರ್ಸ್, ಜಿನ್ ಇನ್ ದ ಮೇಸ್ ಅಲ್ಲಿ, ಪ್ರೋಟಾಮಿನ್ಸ್ ಅಂತ ಕರಿತೀವಿ. ಸಾಲ್ಮಿನ್ ಆಫ್ ದ ಸಾಲ್ಮೋನ್ ಸ್ಪರ್ಮ್ಸ್ ಅಂತ ಹೇಳ್ತೀವಿ, ಸ್ಪರ್ಮ್ಸ್, ಓಕೆ. ಆ್ಯಂಡ್ ಸಾರ್ಕೋಪ್ರೋಟೀನ್ ಕೆರಾಟಿನ್, ಇಟ್ ಇಸ್ ಪ್ರೆಸೆಂಟ್ ಇನ್ ಹೇರ್, ಹಾರ್ನ್ಸ್ ಅಂದರೆ ಕೊಂಬು, ನೇಲ್ಸ್, ಹೂಫ್ಸ್ ಅಂದರೆ ಪಾದ, ಫೆದರ್ಸ್, ಇವುಗಳಲ್ಲಿ ಏನಾಗುತ್ತೆ ಸಾರ್ಕೋಪ್ರೋಟೀನ್ ಕೆರಾಟಿನ್ ಕಂಟೆಂಟ್ಸ್ ಇರುತ್ತೆ. ಆ್ಯಂಡ್ ಕೊಲಾಜಿನಲ್ಲಿರುತ್ತೆ ಬೋನ್ ಮತ್ತು ಟೆಂಡಾನ್ಸ್ ಮತ್ತು ಸ್ಕಿನ್ಸ್ಗಳಲ್ಲಿ. ಇಲಾಸ್ಟಿನಲ್ಲಿರುತ್ತೆ ಲಿಗಾಮೆಂಟ್ಸ್ ಕಾಂಟ್ಯಾಕ್ಟ್ ಮತ್ತು ಟೆಂಡಾನ್ ಮತ್ತು ಲಿಗಾಮೆಂಟ್ಸ್ ಅಂತ ಏನು ಹೇಳ್ತೀವಲ್ವಾ, ಆ ಲಿಗಾಮೆಂಟ್ಸಲ್ಲಿ ಇಲಾಸ್ಟಿನ್ ಕಂಟೆಂಟ್ ಅಂದರೆ ನಮ್ಮ ಒಂದು ಬೋನ್ಸ್ ಕನೆಕ್ಷನು ಮತ್ತು ಮಸಲ್ಸ್ ಮತ್ತು ಬೋನ್ಸ್ನ ನಡುವೆ ಕನೆಕ್ಷನ್ಸು ಇವೆಲ್ಲ ಕಾಂಟ್ರಾಕ್ಟ್ ಆಗ್ತಿರುತ್ತೆ, ರಿಲ್ಯಾಕ್ಸ್ ಆಗ್ತಿರುತ್ತೆ. ಆ ಒಂದು ಇದರಲ್ಲಿ ಏನಾಗುತ್ತೆ, ಈ ಒಂದು ಪ್ರೋಟೀನ್ ಇರುತ್ತೆ, ಇಲಾಸ್ಟಿನ್ ಪ್ರೋಟೀನ್. ಆ್ಯಂಡ್ ಈ ಸ್ಟೋನ್, ಇಟ್ಸ್ ಅ ಬೇಸಿಕ್ ಪ್ರೋಟೀನ್ ಪ್ರೆಸೆಂಟ್ ಇನ್ ದ DNA. ನಿಮ್ಮ ಜೆನೆಟಿಕ್ ಇನ್ಫಾರ್ಮೇಷನ್ ಕ್ಯಾರಿ ಮಾಡ್ತಿರುವಂಥ DNA ಕೂಡ ಈ ಸ್ಟೋನ್ ಅಂತ ಒಂದು ಏನಾಗುತ್ತೆ ಸಿಂಪಲ್ ಪ್ರೋಟೀನ್ ಅದರಲ್ಲಿದೆ. ಆ್ಯಂಡ್ ಮಸಲ್ ಪ್ರೋಟೀನ್, ದಟ್ ಇಸ್ ಮಸಲ್ಸಲ್ಲಿರುವಂಥ ಪ್ರೋಟೀನ್ ಯಾವುದಂದ್ರೆ ಆಕ್ಟಿನ್ ಮತ್ತು ಮಯೋಸಿನ್, ಇಟ್ಸ್ ಇನ್ವಾಲ್ವ್ ಇನ್ ದ ಮಸಲ್ಸ್ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್. ಅಲ್ಲಿ ಮಯೋಸಿನ್ ಅಂತ ಮೇಲೆ ಒಂದ್ಸರಿ ಹೇಳಿದೆ ನೋಡಿ, ಮಯೋಸಿನ್ ಆ್ಯಂಡ್ ಆಕ್ಟಿನ್, ಇಟ್ ಈಸ್ ಎರಡೂ ಕೂಡ ಮಸಲ್ಸಲ್ಲಿರುವಂಥ ಒಂದು ಪ್ರೋಟೀನ್ ಕಂಟೆಂಟ್ಸ್ ವಿಚ್ ಹೆಲ್ಪ್ಸ್ ಇನ್ ದ ಕಾಂಟ್ರಾಕ್ಟ್ ಆ್ಯಂಡ್ ದ ರಿಲ್ಯಾಕ್ಸ್. ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸು. ದಿಸ್ ಏನಾಗ್ತಾ ಹೋಗುತ್ತೆ, ಕಮ್ಸ್ ಅಂಡರ್ ದಿ ಯಾವ್ದ್ರಲ್ಲಿ ಬರುತ್ತೆ ನಿಮಗೆ CT ಕ್ವಶನ್ಸಲ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ಹೇಳಿ, ದೀಸ್ ಆರ್ ದ ಪ್ರೋಟೀನ್ಸ್ ಕಂಟೆಂಟ್ಸ್ ಅಮೈನೋ ಆಸಿಡ್ ಆ್ಯಂಡ್ ನಾನ್ ಪ್ರೋಟೀನ್ known as a prosthetic group and conjugated protein. Conjugated proteins are different types based on the types of the prosthetic groups basis ಮೇಲೆ, ಅದರಲ್ಲೂ ಮತ್ತೆ ಟೈಪ್ಸ್ ಬರ್ತಾ ಹೋಗುತ್ತೆ. ಇಟ್ ಇಸ್ protein contains amino acid and non-protein meiotic called as a prosthetic group ಅಂತಾನು ಕೂಡ ಹೇಳ್ತೀವಿ. ಎರಡೂ ಇರುತ್ತೆ, ಅಮೈನೋ ಆಸಿಡ್ ಜೊತೆಗೆ ಒಂದು ನಾನ್ ಪ್ರೋಟೀನ್ ಕಂಟೆಂಟ್ಸು ಕೂಡ ಇರುತ್ತೆ, ದಟ್ ವಿ ಕಾಲ್ಡ್ ಆಸ್. ಈಗ ನೋಡಿ ಎಕ್ಸಾಂಪಲ್ ಟೈಪ್ಸ್ ಅಲ್ಲಿ, ನ್ಯೂಕ್ಲಿಯೋಪ್ರೋಟೀನ್, ದೀಸ್ ಆರ್ ಮೇಡ್ ಅಪ್ ಆಫ್ DNA, ಹಿಸ್ಟೋನ್, RNA ವಿತ್ ಪ್ರೋಟಾಮ್ಸ್ ಅಂತ ಹೇಳ್ತೀವಿ, ಪ್ರೋಟೋ ಅಮೈನ್ಸ್ ಅಂತ. ಗ್ಲೈಕೋಪ್ರೋಟೀನ್ ಅಂದ್ರೆ ಏನಪ್ಪ, ದೀಸ್ ಆರ್ ದ ಪ್ರೋಟೀನ್ ವಿತ್ ಪ್ರೋಸ್ಟೆಟಿಕ್ ಗ್ರೂಪ್ ಏನು ಸೇರ್ಕೊಂಡಿರುತ್ತೆ, ಕಾರ್ಬೋಹೈಡ್ರೇಟ್ ಸೇರ್ಕೊಂಡಿರುತ್ತೆ. DNA ಮೇಡ್ ಅಪ್ ಆಫ್ DNA, ಅದರೊಳಗೆ ಹಿಸ್ಟೋನ್ ಅನ್ನೋ ಪ್ರೋಟೀನ್ ಸೇರ್ಕೊಂಡಿರುತ್ತೆ, RNA ವಿತ್ ಪ್ರೋಟೋ ಅಮೈನ್ಸ್ ಸೇರ್ಕೊಂಡಿರುತ್ತೆ, ಹೇಗೆ ನ್ಯೂಕ್ಲಿಯೋಪ್ರೋಟೀನ್ಸ್ ಅಲ್ಲಿ. ಅದೇ ರೀತಿ ಗ್ಲೈಕೋಪ್ರೋಟೀನ್ಸ್ ಆ್ಯಂಡ್ ಲಿಪೋಪ್ರೋಟೀನ್ಸ್, ಫಾಸ್ಫೋಪ್ರೋಟೀನ್ಸ್, ಕ್ರೋಮೋಪ್ರೋಟೀನ್ಸ್, ಮೆಟಲೋಪ್ರೋಟೀನ್ಸ್ ಅಂತ ಏನಾಗುತ್ತೆ, ಇಷ್ಟು ಟೈಪ್ಸ್ ಬರ್ತಾವೆ. ಅಂದರೆ ಪ್ರೋಟೀನ್ ಅಲ್ದಲೆ ಜೊತೆಗೆ ಬೇರೆ ಬೇರೆ ಕಂಟೆಂಟ್ಸ್ ಕೂಡ ಸೇರ್ಕೊಂಡಿದೆ, ದಟ್ ಕೈಂಡ್ ಆಫ್ ಪ್ರೋಟೀನ್ಸ್ ವಿ ಕಾಲ್ಡ್ ಆಸ್ ಅನ್ ಕಾಂಜುಗೇಟ್. ಅಂದರೆ ಇಟ್ ಕಂಟೆಂಟ್ಸ್ ಅಮೈನೋ ಆಸಿಡ್ ಅಲ್ಲದೆ ನಾನ್ ಪ್ರೋಟೀನ್ ಕಂಟೆಂಟ್ಸ್ ಇರೋಂಥ ಸೇರ್ಕೊಂಡಿದ್ರೆ ದಟ್ ಕಂಟೆಂಟ್ಸ್ನ ಏನು ಕರಿತೀವಿ, ಕಾಲ್ಡ್ ಆಸ್ ಪ್ರೋಸ್ಥೆಟಿಕ್ ಗ್ರೂಪ್ಸ್ ಅಂತ ಕರಿತೀವಿ. ಅಂತ ಒಂದು ಪ್ರೋಟೀನ್ ವಿ ಕಾಲ್ಡ್ ಆಸ್ ಕಾಂಜುಗೇಟ್ ಪ್ರೋಟೀನ್ಸ್ ಅಂತ ಕರಿತೀವಿ. ಏನಾಗುತ್ತೆ, ಪ್ರೋಟೀನ್ ವಿಚ್ ಕಂಟೆಂಟ್ಸ್ ಅಮೈನೋ ಆಸಿಡ್ ಜೊತೆಗೆ ನಾನ್ ಅಮೈನೋ ಆಸಿಡ್ ಅಲ್ಲದೆ ಕಾರ್ಬೋಹೈಡ್ರೇಟ್ಸು ಈ ಥರ RNA ಸೇರ್ಕೊಂಡಿರ್ಬೋದು, ಈ ಥರ ಸೇರ್ಕೊಂಡಿದ್ರೆ ಸಚ್ ಕೈಂಡ್ ಆಫ್ ಗ್ರೂಪ್ ಆಫ್ ಪ್ರೋಟೀನ್ ವಿ ಕಾಲ್ಡ್ ಆಸ್ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ಕರಿತೀವಿ. ಗ್ಲೈಕೋಪ್ರೋಟೀನ್ಸ್ ಅಲ್ಲಿ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಗ್ರೂಪ್ಸ್ ಕೂಡ ಸೇರ್ಕೊಂಡು, ಎಕ್ಸಾಂಪಲ್ ಮ್ಯೂಸಿನ್ ಆಫ್ ಸಲೈವಾ, ನಿಮ್ಮ ಸಲೈವಾ, ಮ್ಯೂಸಿನ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಆ್ಯಂಡ್ ಮ್ಯೂಕಾಯ್ಡ್ ಅಂತ ಕರಿತೀವಿ, ಎಗ್ ವೈಟ್ ಅಂತ ಕರಿತೀವಿ. ಓಸಿಯೋಮ್ಯೂಕಾಯ್ಡ್ ಆಫ್ ದಿ ಬೋನ್ ಒಳಗೆ ಒಂದು ಫ್ಲೂಯಿಡ್ ಇರುತ್ತೆ ಅದು. ಆ್ಯಂಡ್ ಕಾಂಡ್ರೋಮ್ಯೂಕಾಯ್ಡ್ ಆಫ್ ದಿ ಕಾರ್ಟಿಲೇಜ್ ಬೋನ್ಸ್ ಮತ್ತು ಕಾರ್ಟಿಲೇಜ್ ಅಂದರೆ ಏನಪ್ಪ ಅಂದರೆ ಇದು ಸಾಫ್ಟ್ ಬೋನ್ಸ್ ಇದು. ಆ್ಯಂಡ್ ಇದು ಬೋನ್ಸ್ ಅಂದರೆ ಏನು, ಹಾರ್ಡ್ ಬೋನ್ಸ್. ಎಲ್ಲದರೊಳಗೂ ಕೂಡ ಒಂದು ಮ್ಯೂಕಸ್ ಕಂಟೆಂಟ್ಸ್ ಇರುತ್ತೆ, ದಟ್ ವಿ ಕಾಲ್ಡ್ ಆಸ್ ಗ್ಲೈಕೋಪ್ರೋಟೀನ್ಸ್ ಜೊತೆಗೆ ಏನು ಸೇರ್ಕೊಂಡಿರುತ್ತೆ ಅಲ್ಲಿ, ಕಾರ್ಬೋಹೈಡ್ರೇಟ್ ಸೇರ್ಕೊಂಡಿರುತ್ತೆ. ಲಿಪೋಪ್ರೋಟೀನ್ಸ್ ಅಂದರೆ ಲಿಪಿಡ್ ಸೇರ್ಕೊಂಡಿರುತ್ತೆ, ಪ್ರೋಟೀನ್ ಜೊತೆಗೆ ಏನು ಸೇರ್ಕೊಂಡಿರುತ್ತೆ, ಲಿಪಿಡ್ ಸೇರ್ಕೊಂಡಿದ್ರೆ ದಟ್ ವಿ ಕಾಲ್ಡ್ ಆಸ್ ಲಿಪೋಪ್ರೋಟೀನ್. ದೀಸ್ ಆರ್ ದ ಪ್ರೋಟೀನ್ ಅಸೋಸಿಯೇಟೆಡ್ ವಿತ್ ಲಿಪಿಡ್ಸ್. ದೀಸ್ ಆರ್ ದ ಪ್ರೋಟೀನ್ಸ್ ಏನಾಗಿದೆ ಅಂತ ಹೇಳ್ತಾನೆ, ಅಸೋಸಿಯೇಟೆಡ್ ಅಂದರೆ ಜೊತೆ ಸೇರ್ಕೊಂಡಿದೆ, ಲಿಪಿಡ್ ಇದ್ರ ಜೊತೆ ಸೇರ್ಕೊಂಡು, ಪ್ರೋಟೀನ್ ಜೊತೆಗೆ ಅಮೈನೋ ಆಸಿಡ್ಸ್ಗಳ ಜೊತೆಗೆ ಲಿಪಿಡ್ ಸೇರ್ಕೊಂಡಿದೆ, ದಟ್ ವಿ ಕಾಲ್ಡ್ ಆಸ್ ಲಿಪೋಪ್ರೋಟೀನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಲೆಸ್ಟ್ರಾಲ್, fatty acid and phospholipids, lipoprotein of the blood,
namely high density lipoprotein HDL, low density lipoprotein LDL ಅಂತ ಹೇಳ್ತೀವಿ. ಅಂದರೆ HDL LDL ಅಂದರೆ ಏನಪ್ಪ ಅಂದರೆ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ತೋರಿಸ್ತಾರಲ್ಲಿ. ಅಂದರೆ ಅರ್ಥ ಏನಪ್ಪ ಅಂದರೆ ಲಿಪೋಪ್ರೋಟೀನ್ ಇನ್ ಬ್ಲಡ್ಡಲ್ಲಿ ಪ್ರೋಟೀನ್ ಜೊತೆಗೆ ಲಿಪಿಡ್ ಕೊಬ್ಬಿನ ಅಂಶ ಎಷ್ಟು ಸೇರಿಕೊಂಡಿದೆ ಅಂದರೆ ಕೊಲೆಸ್ಟ್ರಾಲ್ ಎಷ್ಟು ಸೇರಿಕೊಂಡಿದೆ ಅದನ್ನು ಸ್ಟಡಿ ಮಾಡ್ತಾವೆ. HDL ಅಂದರೆ ಹೈ ಡೆನ್ಸಿಟಿ ಜಾಸ್ತಿ ಇದೆ ಅಂತ ಲಿಪೋಪ್ರೋಟೀನ್. LDL ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಸೆಲ್ ಮೆಂಬ್ರೇನ್ಸಲ್ಲಿ ಎಗ್ಗಿನ ಯೋಕ್ ಒಳಗಡೆ ಮಿಲ್ಕಲ್ಲಿ ಏನಾಗುತ್ತೆ ಈ ಒಂದು ಲಿಪೋಪ್ರೋಟೀನ್ ಕಂಟೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಫಾಸ್ಫೋಪ್ರೋಟೀನ್, ಫಾಸ್ಫೋರಿಕ್ ಆಸಿಡ್ ಇದ್ರ ಜೊತೆ ಪ್ರೋಟೀನ್ ಜೊತೆಗೆ ಫಾಸ್ಫೋರಿಕ್ ಆಸಿಡ್ಗಳು ಸೇರ್ಕೊಂಡಿದ್ರೆ ದಟ್ ವಿ ಕಾಲ್ಡ್ ಆಸ್ ಅನ್ನ ಫಾಸ್ಫೋಪ್ರೋಟೀನ್ ಅಂತ ಕರಿತೀವಿ. ಯಾವುದ್ರಲ್ಲಿ ಇರುತ್ತಪ್ಪ ಎಕ್ಸಾಂಪಲ್ ಕೆಸಿನ್ ಆಫ್ ದ ಮಿಲ್ಕ್ ಆ್ಯಂಡ್ ಓವೋವಿಟಲಿನ್ ಆಫ್ ದ ಎಗ್ ಯೋಕ್ ಅಲ್ಲಿನೂ ಇರೋದಂಥ ಒಂದು ಕಂಟೆಂಟ್ ಏನಿದೆ ಅದರಲ್ಲೂ ಕೂಡ ಫಾಸ್ಫೋಪ್ರೋಟೀನ್ ಫಾಸ್ಫರಿಕ್ ಆಸಿಡ್ ಅದರೊಳಗೆ ಸೇರ್ಕೊಂಡಿದೆ ಪ್ರೋಟೀನ್ ಜೊತೆಗೆ. ಕ್ರೋಮೋಪ್ರೋಟೀನ್, these are the protein contain a prosthetic group as a pigment molecules such as metalloporphyrins, example being hemoglobin, cytochrome and myoglobin. ಇವೆಲ್ಲ ಏನು ಹಿಮೋಗ್ಲೋಬಿನು ಸೈಟೋಕ್ರೋಮ್ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ಸ್ ಅಲ್ಲಿ ಬರುತ್ತೆ. ಮಯೋಗ್ಲೋಬಿನು ಹಿಮೋಗ್ಲೋಬಿನು ಇವೆಲ್ಲ ಏನಾಗ್ತಾ ಹೋಗುತ್ತೆ ಪ್ರೆಸೆಂಟ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇಟ್ ಇಸ್ ನಥಿಂಗ್ ಬಟ್ ದ ಹ್ಯೂಮನ್ ಬೀಯಿಂಗ್ಸಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಹೀಗೆ ಈ ಒಂದು ಕಂಟೆಂಟ್ಸ್ಗಳಲ್ಲಿ ಏನು ಸೇರ್ಕೊಂಡಿದೆ ಪ್ರೋಟೀನ್ ಜೊತೆಗೆ ಈ ಮೆಟಲ್ ಕಂಟೆಂಟ್ಸ್ ಮೆಟಲೋಗಳು ಸೇರ್ಕೊಂಡಿದ್ರೆ ದಟ್ ವಿ ಕಾಲ್ಡ್ ಆಸ್ ಕ್ರೋಮೋಪ್ರೋಟೀನ್ಸ್ ಅಂತ ಕರಿತೀವಿ. ಮೆಟಲೋಪ್ರೋಫರಿನ್ಸ್ ಅಂತ ಹೇಳ್ತೀವಿ. ಓಕೆ, ಪಿಗ್ಮೆಂಟ್ಸ್ಗಳು ಸೇರ್ಕೊಂಡಿದ್ರೆ ಅಂದರೆ ಪ್ರೋಟೀನ್ ಜೊತೆಗೆ ಪಿಗ್ಮೆಂಟ್ಸ್ಗಳು ಸೇರ್ಕೊಂಡಿರುತ್ತೆ. ಈ ಸೈಟೋಕ್ರೋಮ್ ಅನ್ನೋದು ಕೂಡ ಇಟ್ ಇಸ್ ಒನ್ ಆಫ್ ದ ಪಿಗ್ಮೆಂಟಿಂಗ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ಗಳಲ್ಲಿ ಇರುತ್ತೆ. ಆದ್ದರಿಂದ ಓಕೆ, ಹಿಮೋಗ್ಲೋಬಿನಲ್ಲೂ ಕೂಡ ಪಿಗ್ಮೆಂಟ್ ಇದೆ. ಕಲರಿಂಗ್ ಪಿಗ್ಮೆಂಟ್ ಯಾವುದು ರೆಡ್ ಕಲರ್ ಮಯೋಗ್ಲೋಬಿನೂ ಅಷ್ಟೇ ಒಂದು ಸೆಕೆಂಡ್ ಪಿಗ್ಮೆಂಟ್ ಇದು ಕೂಡ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಮೆಟಲೋಪ್ರೋಟೀನ್ ಅಂತ ಹೇಳಿ. ದೀಸ್ ಆರ್ ದ ಪ್ರೋಟೀನ್ ಕಂಟೆಂಟ್ಸ್ ಮೆಟಲ್ಸ್ ಅದರೊಳಗೆ ಸೇರ್ಕೊಂಡಿದ್ರೆ ಎಫ್ ಅಂದರೆ ಏನು ಐರನ್ ಕಂಟೆಂಟ್, ಕೋಬಾಲ್ಟು, ಜಿಂಕು, ಕಾಪರು, ಮೆಗ್ನೀಷಿಯಂ ಇವುಗಳೆಲ್ಲ ಸೇರ್ಕೊಂಡಿತ್ತು ಅಂದರೆ ಸಚ್ ಕೈಂಡ್ ಆಫ್ ಪ್ರೋಟೀನ್ ವಿ ಕಾಲ್ಡ್ ಆಸ್ ಮೆಟಲೋಪ್ರೋಟೀನ್ ಅಂತ ಕರಿತೀವಿ. ದಟ್ ಇಸ್ anhydrase with zinc ಅಲ್ಲಿ, ಸೆಲ್ಯೂರೋಪ್ಲಾಸ್ಮಿನ್ ವಿತ್ ಕಾಪರ್, ಫೆರಿಟಿನ್ ವಿತ್ ಫೆರಸ್, Fe ಅಂದರೆ ಐರನ್ ಕಂಟೆಂಟ್. ಈ ಥರ ಏನಾಗುತ್ತೆ ಸೇರ್ಕೊಂಡಿದೆ ಎಲ್ಲ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು. ಓಕೆ, ನೆಕ್ಸ್ಟ್ ಡಿರೈವ್ಡ್ ಪ್ರೋಟೀನ್ ಅಂದರೆ ಏನಪ್ಪ ಇಟ್ ಇಸ್ ದೀಸ್ ಆರ್ ದ ಡಿನೇಚರ್ಡ್ ಆರ್ ಡಿಗ್ರೇಡೆಡ್ ಪ್ರೋಟೀನ್ಸ್ ಆಫ್ ದ ಸಿಂಪಲ್ ಮತ್ತು ಕಾಂಜುಗೇಟೆಡ್ ಪ್ರೋಟೀನ್ಗಳು ಡಿಗ್ರೇಡ್ ಆಗಿ ಬರುವಂಥ ಪ್ರೋಟೀನ್ಸ್ಗಳಿಗೆ ಕಾಲ್ಡ್ ಆಸ್ ಡಿರೈವ್ಡ್ ಪ್ರೋಟೀನ್ಸ್. ಡಿಗ್ರೇಡ್ ಅಂದರೆ ಹಾಳಾಗೋಗೋದು, ಕಟ್ಟಾಗೋಗೋದು, ಈ ಥರ ಡಿನೇಚರ್ಡ್ ಅದರಲ್ಲಿ ವ್ಯತ್ಯಾಸಗಳಾಗೋದು, ಅದರಲ್ಲಿ ಒಂದು ಚೈನ್ಗಳಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಈ ಥರ ಎಲ್ಲ ಆದಾಗ ಅದನ್ನು ಪ್ರೋಟೀನ್ಸ್ನ ಏನು ಕರಿತೀವಿ ಕಾಲ್ಡ್ ಆಸ್ ಡಿರೈವ್ಡ್ ಪ್ರೋಟೀನ್ಸ್ ಅಂತ ಕರಿತೀವಿ. ಯಾವುದಪ್ಪ ಅಂದರೆ ಮೆಟಾ ಪ್ರೋಟೀನು, ಪ್ರೋಟಿಯೇಸು, ಪೆಪ್ಟೋನು, ಪಾಲಿಪೆಪ್ಟೈಡ್ಸ್ ಇವೆಲ್ಲ ಪ್ರೋಟಿಯೇಸ್, ಪೆಪ್ಟೋನ್, ಪಾಲಿಪೆಪ್ಟೈಡ್ಸ್ ಎಲ್ಲ ಅಂದರೆ ಏನಪ್ಪ ಬ್ರೇಕ್ ಡೌನ್ ಆಫ್ ಅಮೈನೋ ಆ್ಯಸಿಡ್ಗಳು ಬ್ರೇಕ್ ಡೌನ್ ಆಗಿ ಸಿಂಪ್ಲೆಸ್ಟ್ ಆಗಿ ಕನ್ವರ್ಟ್ ಆಗುವಂಥ ಒಂದು ಪ್ರಾಡಕ್ಟ್ಸ್ಗಳನ್ನೇ ಇವು ಯಾವುದು ಪ್ರೋಟಿಯಸ್, ಪೆಪ್ಟೋನ್ ಆ್ಯಂಡ್ ಪಾಲಿಪೆಪ್ಟೈಡ್ಸ್ ಥರ ಫಾರ್ಮೇಷನ್ ಆಗೋದಕ್ಕೆ ದಟ್ ವಿ ಕಾಲ್ಡ್ ಆಸ್ ಡಿರೈವ್ಡ್ ಪ್ರೋಟೀನ್ಸ್ ಅಂತ ಕರಿತೀವಿ. ಓಕೆ, ಸೊ significance of the proteins once already we had studied short form ಅಲ್ಲಿ significance of proteins already study ಮಾಡಿದ್ವಿ. significance ಅಂದರೆ ಅಷ್ಟೇ, function of the protein ಅಂದರೂ ಕೂಡ ಒಂದೇನೆ. ಓಕೆ, ಫಂಕ್ಷನ್ ಸಿಗ್ನಿಫಿಕೆನ್ಸ್ ಒನ್ ಆ್ಯಂಡ್ ದ ಸೇಮ್. ಸೊ ಇಲ್ಲಿ ಸ್ವಲ್ಪ ಡೀಟೇಲ್ ಕೊಟ್ಟಿದ್ದಾನೆ ಅಷ್ಟೇ. ಸಿಗ್ನಿಫಿಕೆನ್ಸ್ ಆಫ್ ಪ್ರೋಟೀನಿನ ಒಂದು ಡೀಟೇಲ್ಸ್ ಇದೆ ಇಲ್ಲಿ. ಎಲ್ಲೆಲ್ಲಿ ಇದಾಗತ್ತೆ ಫಂಕ್ಷನ್ ಆಫ್ ಪ್ರೋಟೀನಲ್ಲಿ protein, several proteins are help in the building of materials of the cells structure. There is nothing but the cells development ಆಗಬೇಕಂದ್ರೆ ಸೆಲ್ಸ್ಗಳು ಡಿವೈಡ್ ಆಗಬೇಕಂದ್ರೆ ಏನು ಬೇಕು, ಪ್ರೋಟೀನ್ ಕಂಟೆಂಟ್ಸ್ ಬೇಕು. ದಟ್ ಇಸ್ ನಥಿಂಗ್ ಬಟ್ ದ ಅಮೈನೋ ಆಸಿಡ್ಸ್ಗಳು ಬೇಕು. ಅಂದರೆ ಅರ್ಥ ಏನಪ್ಪ ಅಂದರೆ ಅಮೈನೋ ಆಸಿಡ್ಸಿನ ಒಂದು ಗ್ರೂಪ್ ಎದ್ರಲ್ಲಿ ಕಂಡು ಬರುತ್ತೆ ಅಂದರೆ DNA ಅಲ್ಲಿ ಬರುತ್ತೆ. DNA ಮಾಲಿಕ್ಯೂಲ್ಸ್ ಅಲ್ಲಿ ಇಟ್ ಇಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಅಮೈನೋ ಆಸಿಡ್ಸ್ಗಳು. ಓಕೆ, ಅದ್ರ ಜೊತೆಗೆ ಶುಗರ್ ಯೂನಿಟ್, ಫಾಸ್ಫೇಟ್ ಯೂನಿಟ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಏನಾಗಿದೆ ಫಾರ್ಮೇಷನ್ ಆಫ್ DNA ಮಾಲಿಕ್ಯೂಲ್ಸ್ ಆಗಿದೆ. ಆ DNA ಮಾಲಿಕ್ಯೂಲ್ಸ್ಗಳು ಏನಾಗಬೇಕು, ಕಾಪೀಸ್ಗಳನ್ನು ಮಾಡ್ಕೊಬೇಕು. ಮತ್ತು ಇದರಿಂದ ಥರ ಏನಾಗ್ತಾ ಹೋಗುತ್ತೆ, ಸೆಲ್ ಡಿವೈಡ್ ಆಗ್ತಾ ಹೋಗುತ್ತೆ. ಸೆಲ್ ಡಿವೈಡ್ ಆಗಬೇಕು ಅಂದರೆ ಅಮೈನೋ ಆಸಿಡ್ಸಿನ ಅತ್ಯಂತ ಅವಶ್ಯಕವಾಗಿದೆ. ಯಾವುದಾದಲ್ಲಿ ಪ್ರೋಟೀನ್ ಅತ್ಯಂತ. ಇದು ಪ್ರೋಟೀನ್ಸ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ದ ಗ್ರೋತ್ ಆ್ಯಂಡ್ ರಿಪೇರ್. ಗ್ರೋತ್ ಆಗಲಿಕ್ಕೆ, ಬೆಳವಣಿಗೆ ಆಗಿ, ಸೆಲ್ಸ್ ಡಿವೈಡ್ ಆಗಲಿಕ್ಕೆ,
ಮತ್ತು ಡೆತ್ ಆದಂಥ ಸೆಲ್ಸ್ಗಳನ್ನು ರಿಪ್ಲೇಸ್ ಮಾಡಲಿಕ್ಕೆ ಎಲ್ಲ ಏನಾಗುತ್ತೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಸ್ಟ್ರಕ್ಚರ್ ಆಫ್ ದ ಸೆಲ್ ಮೆಂಬ್ರೇನ್ ಮಾಡಲಿಕ್ಕೆ ರೈಬೋಸೋಮ್, ಮೈಟೋಕಾಂಡ್ರಿಯಾ ನೋಡಿ ಪ್ಲಾಸ್ಟಿಡ್ಸ್, ಮೈಕ್ರೋಫಿಲಮೆಂಟ್ಸ್, ಮೈಕ್ರೋಟ್ಯೂಬ್ಯೂಲ್ಸ್, ಫ್ಲಾಜುಲಾ, ಸೀಲಿಯಾ ಇವೆಲ್ಲ ಡೆವಲಪ್ಮೆಂಟ್ ಆಗಬೇಕು ಒಂದು ಸೆಲ್ ಒಳಗಡೆ ಅಂದರೆ ಪ್ರೋಟೀನ್ಸ್ ಬೇಕೇ ಬೇಕು. ಸಮ್ ಆಫ್ ದ ಪ್ರೋಟೀನ್ಸ್ ಫ್ರಮ್ ಎಕ್ಸ್ಟ್ರಾ ಸೆಲ್ಯುಲರ್ ಸಪೋರ್ಟಿಂಗ್ ಸ್ಟ್ರಕ್ಚರ್ ಸಚ್ ಆಸ್ ಕೊಲಾಜಿನ್ ತಯಾರಿ ಮತ್ತು ಎಲಾಸ್ಟಿನ್ ಆಫ್ ದ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ, ಕೆರಾಟಿನ್ ಇನ್ ದ ಸ್ಕಿನ್ಸ್ ಅಲ್ಲಿ, ಫೆದರ್ಸ್, ಏರ್ಸ್, ಆರ್ನ್ಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಪ್ರೋಟೀನ್ಸ್ ಅತ್ಯಂತ ಅವಶ್ಯಕ. ದೀಸ್ ಸ್ಟ್ರಕ್ಚರ್ಸ್ ಫಾರ್ಮ್ಸ್ ಎ ಪ್ರೊಟೆಕ್ಟಿವ್ ಕವರಿಂಗ್ಸ್ ಮಾಡುತ್ತೆ. ಕುಕೋನ್ ಆಫ್ ದ ಸಿಲ್ಕ್ ಮಾತ್, ಕುಕೋನ್ ಆಫ್ ದ ಸಿಲ್ಕ್ ಮಾತ್ ಅಂದರೆ ಇದು ಸಿಲ್ಕ್ ವಾರ್ಮ್ ಇರುತ್ತಲ್ಲ, ರೇಷ್ಮೆ ಹುಳ ಸುತ್ತ ಒಂದು ಕುಕೂನ್ ಕಟ್ಕೊಂಡಿರುತ್ತೆ, ತನ್ನ ಗೂಡನ್ನು ಕಟ್ಕೊಂಡು ಅದ್ರ ಸುತ್ತ ಏನು ಮಾಡುತ್ತೆ ಸಿಲ್ಕ್ ಫೈಬರ್ಸ್ನ ಏನು ಮಾಡ್ತಾ ಹೋಗುತ್ತೆ, ಅದು ಕಂಪೋಸ್ ಮಾಡ್ತಾ ಹೋಗುತ್ತೆ ವೈಟ್ ಕಲರ್. ಇದು ಕೂಡ ಅಷ್ಟೇ ಒನ್ ಆಫ್ ದ ಪ್ರೋಟೀನ್, ಇನ್ಸಾಲ್ಯುಬಲ್ ಪ್ರೋಟೀನ್ ದಟ್ ಈಸ್ ಕಾಲ್ಡ್ ಆಸ್ ಎ ಫೈಬ್ರಿಯೋನ್ ಅಂತ ಕರಿತೀವಿ. ಆ ಸಿಲ್ಕ್ ವಾಮಿನ ಒಂದು ಫೈಬರ್ಸ್ ಏನು ಬರುತ್ತೆ ಎಳೆಗಳು, ಸಿಲ್ಕಿನ ಎಳೆಗಳು, ದಟ್ ವಿ ಕಾಲ್ಡ್ ಆಸ್ ಎ ಫೈಬ್ರಿಯೋನ್ ಅಂತ ಕರಿತೀವಿ, ಫೈಬ್ರಿಯೋನ್. ಓಕೆ, ಲೈಕ್ ದಟ್. ಆ್ಯಂಡ್ ಫಂಕ್ಷನಲ್ ಪ್ರೋಟೀನ್ಸ್ ಅಂದರೆ ವರ್ಕ್ ಹಾರ್ಸಸ್ ಆಫ್ ದಿ ಸೆಲ್ಸ್ಗಳಲ್ಲಿ ಆ್ಯಂಡ್ ಪರ್ಫಾರ್ಮ್ಸ್ ವೆರೈಟೀಸ್ ಆಫ್ ಫಂಕ್ಷನ್ ಆ್ಯಂಡ್ ಫಾಲೋಯಿಂಗ್ ಮೇಜರ್ ಟೈಪ್ಸ್ ಆಫ್ ಫಂಕ್ಷನಲ್ ಪ್ರೋಟೀನ್ಸ್ ಆಗುತ್ತೆ. ಓಕೆ, ಎನ್ಸೈಮ್ಸ್ ತಯಾರಿಕೆ ಆಗಲಿಕ್ಕೆ ನಿಮ್ಮ ಬಾಡಿಯಲ್ಲಿ ಅಥವಾ ಒಂದು ಪ್ಲಾಂಟ್ ಬಾಡಿ ಸಿಸ್ಟಮಲ್ಲಿ ಎನ್ಸೈಮ್ಸ್ಗಳ ಉತ್ಪತ್ತಿ ಆಗಬೇಕು ಅಂದರೆ ಅವುಗಳನ್ನು ಏನಾಗುತ್ತಾ ಹೋಗುತ್ತೆ ಪಾರ್ಟಿಸಿಪೇಟ್ ಆಗುತ್ತೆ. ಯಾವ್ದು ಬೇಕಾಗುತ್ತೆ ಅಲ್ಲಿ ಪ್ರೋಟೀನ್ ಕಂಟೆಂಟ್ಸ್ ಬೇಕಾಗುತ್ತೆ. ರಿಬ್ಲೋಸ್, ಬೈಫಾಸ್ಫೇಟ್, ಕಾರ್ಬಾಕ್ಸಿಲೇಸ್, ಆಕ್ಸಿನೇಸ್, ಗ್ಲುಟಾಮಿನ್ ಸಿಂಥೇಸ್, ಅಮೈಲೇಸ್ ಈ ಥರ ಎಲ್ಲ ಏನಾಗುತ್ತೆ ಎನ್ಸೈಮ್ಸ್ಗಳ ಪ್ರೊಡಕ್ಷನ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಹಾರ್ಮೋನ್ಸ್ಗಳ ತಯಾರಿಕೆಯಲ್ಲೂ ಕೂಡ ಏನಾಗುತ್ತೆ ಒನ್ಸ್ ಅಗೇನ್ ಅಮೈನೋ ಆಸಿಡ್ಸ್ ದಟ್ ಈಸ್ ನಥಿಂಗ್ ಬಟ್ ಪ್ರೋಟೀನ್ಸ್ ಅತ್ಯಂತ ಅವಶ್ಯಕವಾಗಿದೆ. ಆ್ಯಂಡ್ ಇನ್ಸುಲಿನ್ ಮತ್ತು ಗ್ಲುಕೋಗಾನ್ ಫಾರ್ ದ ರೆಗ್ಯುಲೇಷನ್ ಆಫ್ ದ ಗ್ಲುಕೋಸ್ ಮೆಟಬಾಲಿಸಮ್ ಆ್ಯಂಡ್ ಗ್ರೋತ್ ಹಾರ್ಮೋನ್ಸ್ಗಳ ತಯಾರಿಕೆಯಲ್ಲೂ ಕೂಡ ಅಮೈನೋ ಆಸಿಡ್ಸ್ಗಳು ಬೇಕಾಗುತ್ತೆ. ಹಾರ್ಮೋನ್ಸ್ ಆರ್ ಕೆಮಿಕಲಿ ಮೆಸೆಂಜರ್ಸ್ ಫಾರ್ ದ ಕೋಆರ್ಡಿನೇಟಿಂಗ್ ದ ಫಂಕ್ಷನ್ ಆಫ್ ದಿ ಬಾಡಿ. ಈ ಹಾರ್ಮೋನ್ಸ್ಗಳು ಉತ್ಪತ್ತಿ ಆದರೆ ಮಾತ್ರ ಏನಾಗುತ್ತೆ ವೇರಿಯಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ ಸಿಸ್ಟಮ್. ಒಂದು ಡೈಜೆಷನ್ ಇರ್ಬೋದು, ಎಕ್ಸ್ಕ್ರೆಷನ್ ಇರ್ಬೋದು, ಯಾವುದೇ ಒಂದು ಮೆಟಬಾಲಿಕ್ ಪ್ರೋಸೆಸ್ ಏನಾಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ ಎಲ್ಲ ಒಂದು ಕಂಟ್ರೋಲ್ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾನೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಂತ ಹೇಳ್ತಾರೆ. ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಂದರೆ ಯಾವುದಪ್ಪ ನಮ್ಮ ಬಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಆಗಿರೋದು ಹಿಮೋಗ್ಲೋಬಿನ್. ಇಟ್ ಟ್ರಾನ್ಸ್ಪೋರ್ಟ್ಸ್ ದ ಆಕ್ಸಿಜನ್ ಟು ದ ಸೆಲ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಹಿಮೋಸೈನಿನ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್ ಇನ್ ದ ಬ್ಲಡ್ ಆಫ್ ದಿ ಸಮ್ ಅನಲಿಡಾಸ್ಗಳಲ್ಲಿ ಹಿಮೋಸೈನಿನ್ ಅಂತ ಕರಿತೀವಿ. ಹಿಮೋಗ್ಲೋಬಿನ್ ಅಂತ ಏನು ಹ್ಯೂಮನ್ ಬೀಯಿಂಗ್ಸಲ್ಲಿ ಹಿಮೋಗ್ಲೋಬಿನ್ ಏನು ಬ್ಲಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಆಕ್ಸಿಜನ್ ಮತ್ತು ಫುಡ್ ಸೋರ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೋ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ. ಅದೇ ಥರ ಹಿಮೋಸೈನಿನ್ ಅಂತ ಹೇಳ್ತೀವಿ ಇನ್ವರ್ಟಿಬ್ರೇಟ್ಸ್ಗಳಲ್ಲಿ. ವರ್ಟಿಬ್ರೇಟ್ಸ್ಗಳಲ್ಲಾದರೆ ಏನಾಗುತ್ತೆ ಹಿಮೋಗ್ಲೋಬಿನು, ಇನ್ವರ್ಟಿಬ್ರೇಟ್ಸ್ಗಳಲ್ಲಾದರೆ ಅನಲಿಡಾಸ್, ಮೊಲಸ್ಕಾನ್ಸ್, ಆರ್ಥ್ರೋಪೋಡಾ ಇವುಗಳಲ್ಲೆಲ್ಲ ಏನಾಗುತ್ತೆ ಹಿಮೋಸೈನಿನ್ ಅಂತ ಒಂದು ಪಿಗ್ಮೆಂಟ್ ಅದು ದಟ್ ಇಸ್ ನಥಿಂಗ್ ಬಟ್ ದ ಪ್ರೋಟೀನಿನ ಒಂದು ಸೋರ್ಸ್. ಆ ಸೋರ್ಸಿಂದ ಏನಾಗುತ್ತೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಸಿರಮ್ ಆಲ್ಬುಮಿನ್ ಟ್ರಾನ್ಸ್ಪೋರ್ಟ್ಸ್ ದ ಲಿಪಿಡ್ಸ್ ಇನ್ ದ ಬ್ಲಡ್ ಆಫ್ ದಿ ವರ್ಟಿಬ್ರೇಟ್. ಸಿರಮ್ ಆಲ್ಬುಮಿನ್ ಅನ್ನೋದು ಒನ್ ಆಫ್ ದ ಪ್ರೋಟೀನ್. ಇದೇನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಲಿಪಿಡ್ ಅಂದರೆ ಕೊಬ್ಬಿನ ಅಂಶವನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಬ್ಲಡ್ಡಲ್ಲಿ. ಯಾವುದರಲ್ಲಿ ವರ್ಟಿಬ್ರೇಟ್ಸಲ್ಲಿ ಇದು ಫಂಕ್ಷನ್ ಮಾಡುತ್ತೆ. ಯಾವುದು ಹಿಮೋಗ್ಲೋಬಿನ್, ಹಿಮೋಸೈನಿನ್ ಆ್ಯಂಡ್ ಸಿರಮ್ ಆಲ್ಬುಮಿನ್. ಹಿಮೋಗ್ಲೋಬಿನ್ ಏನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಬ್ಲಡ್ಡಲ್ಲಿ ಥ್ರೂ ದ ವರ್ಟಿಬ್ರೇಟ್ಸ್ಗಳಲ್ಲಾದರೆ ಇನ್ವರ್ಟಿಬ್ರೇಟ್ಸಲ್ಲಿ ಹಿಮೋಸೈನಿನ್ ಏನು ಮಾಡುತ್ತೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ವರ್ಟಿಬ್ರೇಟ್ಸಲ್ಲಿ ಇನ್ನೊಂದು ಇದೆ ಯಾವುದಾದ್ರು ಟ್ರಾನ್ಸ್ಪೋರ್ಟೇಷನ್ ಪ್ರೋಟೀನ್ ಯಾವುದಪ್ಪ ಅಂದರೆ ಸಿರಮ್ ಆಲ್ಬುಮಿನ್ ಇದೆ. ಆ ಸಿರಮ್ ಆಲ್ಬುಮಿನ್ ಏನು ಮಾಡುತ್ತೆ ಲಿಪಿಡನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅದರಲ್ಲಿ ಇನ್ ದ ವರ್ಟಿಬ್ರೇಟ್ಸ್ಗಳಲ್ಲಿ. ಓಕೆ, 3 ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಇದೆ, ಹಿಮೋಗ್ಲೋಬಿನ್, ಹಿಮೋಸೈನಿನ್ ಆ್ಯಂಡ್ ಸಿರಮ್ ಆಲ್ಬುಮಿನ್ ಅಂತ. ಓಕೆ, ಆ್ಯಂಡ್ ಪ್ರೊಟೆಕ್ಟಿವ್ ಪ್ರೋಟೀನ್ಸ್ ಅಂತ ಇದೆ. ಪ್ರೊಟೆಕ್ಟಿವ್ ಪ್ರೋಟೀನ್ಸ್ ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ. ಯಾವ ರೀತಿ ಆ್ಯಂಟಿಬಾಡೀಸ್ಗಳು ಡಿಫೆನ್ಸ್ ಅಗೇನೆಸ್ಟ್ ದ ಬಾಡಿ ಇನ್ವೇಷನ್ ಆಫ್ ದ ಮೈಕ್ರೋಬ್ಸ್ ಆರ್ ಫಾರಿನ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾರೆ. ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಚೆನ್ನಾಗಿದ್ದರೆ ಏನಾಗ ಸಾಧ್ಯ ಡಿಸೀಸ್ಗಳು ಕಂಟ್ರೋಲ್ ಆಗ್ಲಿಕ್ಕೆ ಸಾಧ್ಯ. ಆ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗಬೇಕು ಅಂದರೆ ಏನು ಬೇಕಲ್ಲಿ ಪ್ರೋಟೀನ್ಸ್ ಅಮೈನೋ ಆಸಿಡಿನ ಅತ್ಯಂತ ಅವಶ್ಯಕವಾಗಿ. ಅದರಿಂದ ಸಚ್ ಕೈಂಡ್ ಆಫ್ ಅಮೈನೋ ಆಸಿಡ್ಸ್ನ ಗ್ರೂಪನ್ನು ಏನು ಕರಿತೀವಿ ಕಾಲ್ಡ್ ಆಸ್ ಪ್ರೊಟೆಕ್ಟಿವ್ ಪ್ರೋಟೀನ್ಸ್ ಅಂದರೆ. ಇದರಿಂದ ಏನಾಗುತ್ತೆ ಮೈಕ್ರೋಬ್ಸು ಫಾರಿನ್ ಸಬ್ಸ್ಟೆನ್ಸ್ಗಳು ಏನಾಗುತ್ತೆ ಡೆಸ್ಟ್ರಾಯ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೊರೋನಾ ಏನು ಡಿಸೀಸ್ ಇದೆ, ಈ ಡಿಸೀಸು ಕೂಡ ಅಷ್ಟೇ ನಮ್ಮಲ್ಲಿ ಚೆನ್ನಾಗಿ ಆ್ಯಂಟಿಬಯೋಟಿಕ್ ಪ್ರೊಡಕ್ಷನ್ ಆಗ್ತಾ ಇದ್ರೆ ಆ ಆ್ಯಂಟಿಬಯೋಟಿಕ್ಸ್ ಏನು ಮಾಡ್ತಾ ಹೋಗುತ್ತೆ ಬಂದಂಥ ಫಾರಿನ್ ಸಬ್ಸ್ಟೆನ್ಸ್ ಅಥವಾ ಮೈಕ್ರೋಬ್ಸ್ನ ಏನು ಮಾಡುತ್ತೆ ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡುತ್ತೆ. ಹಾಗೆ ಫೈಬ್ರಿನೋಜನ್ ಅನ್ನೋದು ಒನ್ ಆಫ್ ದ ಇದು ಪ್ರೋಟೀನ್. ಇದು ಫೈಬ್ರಿನೋಜನ್ ಇದೆಲ್ಲಿರುತ್ತಪ್ಪ ಅಂದರೆ ಬ್ಲಡ್ ಕ್ಲಾಟಿಂಗ್ ಟೈಮಲ್ಲಿ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಫೈಬ್ರಿನೋಜನ್ ಇಟ್ ಈಸ್ ಒನ್ ಆಫ್ ದ
ಪ್ರೋಟೀನ್ ರಿಲೀಸ್ ಡ್ಯೂರಿಂಗ್ ದ ಬ್ಲಡ್ ಕ್ಲಾಟಿಂಗ್. ಈ ಬ್ಲಡ್ ವೂಂಡ್ಸ್ ಆಗುತ್ತೆ, ಇಂಜೂರ್ ಆಗುತ್ತೆ, ನಿಮಗೆ ಕಟ್ ಆಗುತ್ತೆ, ಬ್ಲಡ್ ಬರ್ಲಿಕ್ಕೆ ಶುರುವಾಗುತ್ತೆ. ಬಂದ ತಕ್ಷಣ ಏನಾಗುತ್ತೆ, ಬ್ಲಡ್ ಸೋರ್ಸ್ ಹೊರಗಡೆ ಬರುವಾಗ ಆ ಬ್ಲಡ್ ಅಲ್ಲಿ ಇರುವಂಥ RBC, WBC, ಪ್ಲೇಟ್ಲೆಟ್ಸ್ ಎಲ್ಲ ಹೊರಗಡೆ ಬರುತ್ತೆ. ಆ ಪ್ಲೇಟ್ಲೆಟ್ಸ್ ಅನ್ನೋದೇನಿದೆ, ಇಟ್ ಹೆಲ್ಪ್ಸ್ ದ ಕ್ಲಾಟಿಂಗ್ ಆಫ್ ದಿ ಬ್ಲಡ್ ಅನ್ನೋದು ನಿಮಗೆ ಗೊತ್ತು. ರಕ್ತವನ್ನು ಹೆಪ್ಪುಗಟ್ಟಕ್ಕೆ ಸಹಾಯ ಮಾಡೋದು ಯಾವ್ದು ಸೆಲ್ಸ್ ಅಪ್ಪ ಅಂದರೆ ಪ್ಲೇಟ್ಲೆಟ್ಸ್. ಆ ಪ್ಲೇಟ್ಲೆಟ್ಸ್ ಅಲ್ಲಿ ಒನ್ ಆಫ್ ದ ಪ್ರೋಟೀನ್ ಇದೆ. ಯಾವ ಪ್ರೋಟೀನ್ ಇದೆ? ಫೈಬ್ರಿನೋಜನ್ ಪ್ರೋಟೀನ್ ಇದೆ. ಅದೇನು ಮಾಡುತ್ತೆ, ಏರ್ ಕಾಂಟ್ಯಾಕ್ಟಿಗೆ ಬಂದ ತಕ್ಷಣ ಇಟ್ ಕ್ರಿಯೇಟ್ಸ್ ದ ಮೆಶ್, ಅಂದರೆ ಫೈಬರ್ಸ್ನ ಕ್ರಿಯೇಟ್ ಮಾಡುತ್ತೆ. ಈ ಥರ ಆನ್ ದ ಸರ್ಫೇಸ್ ಆಫ್ ದಿ ವೂಂಡ್ಸ್ ಮೇಲೆ ಫೈಬರ್ಸ್ ಕ್ರಿಯೇಟ್ ಆಗಿ, ಆ ಫೈಬರ್ಸ್ಗಳನ್ನ ಕ್ರಿಯೇಟ್ ಆದ ತಕ್ಷಣ ಹಿಂದ್ಗಡೆಯಿಂದ ಬರುವಂಥ ಬ್ಲಡ್ಡಲ್ಲಿರುವಂಥ ಒಂದು ಸೆಲ್ಸ್ಗಳು, RBC ಸೆಲ್ಸ್ ಇರ್ಬೋದು, ಯಾವುದೇ ಸೆಲ್ಸ್ ಇರ್ಬೋದು, ಆ ಸೆಲ್ಸ್ ಎಲ್ಲ ಬಂದು ಏನಾಗುತ್ತೆ, ಈ ಒಂದು ಏರಿಯಾ, ಬ್ಲಾಕ್ ಏರಿಯಾಸ್ನ, ಈ ಒಂದೇನಿದೆ ಸ್ಪೇಸು, ಆ ಸ್ಪೇಸ್ ಒಳಗೆಲ್ಲ ಬಂದು ಅಕ್ಯುಮುಲೇಟ್ ಆದ ತಕ್ಷಣ ಫೈಬರ್ಸ್ ಕ್ರಿಯೇಟ್ ಆಗುತ್ತೆ ವೂಂಡ್ಸ್ ಮೇಲೆ. ಅದಕ್ಕೆ ಕಾರಣ ಯಾವುದು? ಫೈಬ್ರಿನೋಜಿನ್ ಇದು ಪ್ರೋಟೀನು. ವೂಂಡ್ಸ್ ಮೇಲೆ ಈಗ ಒಂದು ವೂಂಡ್ ಆಗಿದೆ ಅಂತ ಅನ್ಕೊಳ್ಳೋಣ, ಆ ವೂಂಡ್ ಮೇಲೆ ಈ ಥರ ಫೈಬರ್ಸ್ನ ಕ್ರಿಯೇಟ್ ಮಾಡುತ್ತೆ. ಗಾಳಿಗೆ ಬಂದ ತಕ್ಷಣ ಎಲಾಂಗೇಟೆಡ್ ಫೈಬರ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಬಂದಂಥ ಬ್ಲಡ್ ಸೋರ್ಸ್, ಆ ಬ್ಲಡ್ಡಲ್ಲಿರುವಂಥ ಸೆಲ್ಸ್ಗಳೇನಾಗ್ತಾ ಹೋಗುತ್ತೆ, ಇದರೊಳಗೆ ಬಂದು ಏನಾಗುತ್ತೆ, ಬ್ಲಾಕ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಕಂಪ್ಲೀಟ್ ಏರಿಯಾ ಆಫ್ ದ ಮೆಶ್, ಇದು ಒಂಥರ ಮೆಶ್ ಏನಾಗುತ್ತೆ, ಕಂಪ್ಲೀಟ್ಲಿ ಬ್ಲಾಕ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಸೆಲ್ಸ್ಗಳಿಂದ. ಬ್ಲಾಕ್ ಆದ ತಕ್ಷಣ ಏನಾಗುತ್ತೆ, ನೆಕ್ಸ್ಟ್ ಬ್ಲಡ್ ಬರೋದಾಗ ಏನಾಗುತ್ತೆ, ಕಂಪ್ಲೀಟ್ ಪ್ರಿವೆಂಟ್ ಆಗುತ್ತೆ. ಹಾಗಾಗಿ 2 ರಿಂದ 3 ನಿಮಿಷ 5 ನಿಮಿಷದೊಳಗೆ ಏನಾಗುತ್ತೆ, ನಿಮಗೆ ಬ್ಲಡ್ ಕ್ಲಾಟ್ ಆಗ್ತಾ ಹೋಗುತ್ತೆ. ಓಕೆ. ಆ್ಯಂಡ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ನಥಿಂಗ್ ಬಟ್ ಯಾವುದೇ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸು, ಮಯೋಸಿನ್ ಮತ್ತು ಆಕ್ಟಿನ್ ಪ್ರೆಸೆಂಟ್ ಇನ್ ದ ಮಸಲ್ಸಲ್ಲಿರುವಂಥ ಒಂದು ಮಯೋಸಿನ್ ಮತ್ತು ಆಕ್ಟಿನ್, ಇಟ್ ಆಕ್ಟ್ ಆಸ್ ಎನ್ ಎ ಕಾಂಟ್ರಾಕ್ಟೈಲ್ ಪ್ರೋಟೀನ್ ವಿಚ್ ಹೆಲ್ಪ್ಸ್ ಇನ್ ದ ಮೂಮೆಂಟ್ಸಿಗೆ ಹೆಲ್ಪ್ಫುಲ್ ಆಗುವಂಥ ಒಂದು ಪ್ರೋಟೀನ್ಸ್. ನಿಮ್ಮ ಕೈಗಳು ಮೂಮೆಂಟ್ಸ್ ಆಗ್ತಿರುತ್ತೆ, ಕಾಲ್ ಮೂಮೆಂಟ್ಸ್ ಆಗ್ತಿರುತ್ತೆ. ಇಲ್ಲೆಲ್ಲ ಏನಾಗಿದೆ, ಯಾವ ಕೈಂಡ್ ಆಫ್ ಪ್ರೋಟೀನ್ ಇದೆ, ಮಯೋಸಿನ್ ಮತ್ತು ಆಕ್ಟಿನ್ ಪ್ರೋಟೀನ್ಸ್ ಇದೆ. ಇವೆಲ್ಲ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಕಮ್ಸ್ ಅಂಡರ್ ದ CET ಕ್ವಶನ್ಸ್ ಅಲ್ಲಿ ಕವರ್ ಆಗ್ತಿರುವಂಥದ್ದು. ಓಕೆ. ಸ್ಟೋರೇಜ್ ಪ್ರೋಟೀನ್, ದೀಸ್ ಆರ್ ದ ಪ್ರೋಟೀನ್ ಯೂಶಲಿ ಎಗ್ ಗ್ಲೋಬ್ಯುಲರ್ ಪ್ರೋಟೀನ್ಸ್ ಇರುತ್ತೆ, ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ. ದಟ್ ಇಸ್ ಎಗ್ ಆಲ್ಬುಮಿನ್, ಸಿರಮ್ ಗ್ಲೋಬ್ಯುಲಿನ್ಸ್, ಕೆಸಿನ್, ಇಟ್ ಇಸ್ ಮಿಲ್ಕಲ್ಲಿ, ಯುರೋಲ್ ಅಂತ ಪ್ರೋಟೀನ್, ಲ್ಯೂರೋನ್ ಅಂತ ಪ್ರೋಟೀನು, ಸೀಡ್ಸು, ಲ್ಯೂರೋನ್ ಪ್ರೋಟೀನ್ ಇಂದ ಸೀಡ್ಸ್. ನಿಮ್ಮ ಕಾಳುಗಳೇನು ತಿಂತೀರಾ, ಕಾಳಲ್ಲಿರುವಂಥ ಪ್ರೋಟೀನ್ ಯಾವುದಪ್ಪ ಅಂದರೆ ಲ್ಯೂರೋನ್ ಪ್ರೋಟೀನ್ ಅಂತ ಹೇಳ್ತೀವಿ ಅದನ್ನು. ಅಥವಾ ಪ್ರೋಲ್ ಅಮೈನ್ಸ್ ಅಥವಾ ಗ್ಲುಟೀನ್ಸ್ ಇನ್ ದ ವೀಟ್ ಅಲ್ಲಿ ಬರುವಂಥದ್ದು. ಆಸ್ ಎ ಬಫರಿಂಗ್ ಏಜೆಂಟ್ ಅಂದರೆ ಏನಪ್ಪ ಅಂದರೆ pH ವ್ಯಾಲ್ಯೂ. ನಿಮ್ಮ ಬಾಡಿಯಲ್ಲಿ ವೇರಿಯಸ್ ಅಸಿಡಿಕ್ ಮತ್ತು ಬೇಸಿಕ್ ಕಂಟೆಂಟ್ ಇರುವಂಥ ಸಾಲ್ಟ್ಸ್ಗಳು, ಮಿನರಲ್ ಕಂಟೆಂಟ್ಸ್ಗಳು ಹೋಗಿರುತ್ತೆ. ಅವನ್ನೆಲ್ಲ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಅಂದರೆ ಯಾವ ಥರ ಕಂಟ್ರೋಲ್ ಮಾಡುತ್ತೆ, ಅಸಿಡಿಕ್ ಮತ್ತು ಬೇಸಿಕ್ ಎರಡು ಈಕ್ವಲ್ ಪ್ರಪೋರ್ಷನಿಟಿಯಲ್ಲಿ ಮಾಡ್ಕೊಂಡ್ಬಿಟ್ಟು ಅದನ್ನು ನ್ಯೂಟ್ರಲೈಸ್ ಮಾಡ್ತಾ ಹೋಗುತ್ತೆ. ಇಲ್ಲಾಂದರೆ ಅಸಿಡಿಕ್ ಜಾಸ್ತಿ ಆದರೆ ಸೆಲ್ಸ್ ಡೆತ್ ಆಗುತ್ತೆ, ಬೇಸಿಕ್ ಜಾಸ್ತಿ ಆದರೂ ಸೆಲ್ಸ್ ಡೆತ್ ಆಗುತ್ತೆ. ಅಬ್ನಾರ್ಮಲ್ ಟೇಕ್ಸ್ ಪ್ಲೇಸ್ ಇನ್ ಯುವರ್ ಬಾಡಿ ಸಿಸ್ಟಮ್ಸ್. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನಾಗುತ್ತಪ್ಪ, ಅಮೈನೋ ಆಸಿಡ್ಸ್ಗಳು ಏನು ಮಾಡುತ್ತೆ, ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ದೇರ್. And receptor protein, the number of protein of the plasma membrane act as a receptor protein to bind with the hormones. ಕೆಲವು ಪ್ರೋಟೀನ್ಸ್ಗಳು ಏನಾಗ್ತಾ ಹೋಗುತ್ತೆ, ಹಾರ್ಮೋನ್ಸ್ ಜೊತೆ ಏನಾಗುತ್ತೆ, ಬೈಂಡ್ ಅಪ್ ಆಗ್ತಾ ಹೋಗುತ್ತೆ, ವಿಚ್ ಹೆಲ್ಪ್ಸ್ ಇನ್ ದ ಫಂಕ್ಷನ್ ಟೈಮಲ್ಲಿ. ವೇರಿಯಸ್ ಆಕ್ಟಿವಿಟೀಸ್ ನಿಮ್ಮ ಬಾಡಿಯಲ್ಲಿ ಆಗ್ತಿರುತ್ತೆ, ಗ್ರೋತ್ ಡೆವಲಪ್ಮೆಂಟ್ ಟೈಮಲ್ಲಿ ಯೂಸ್ಫುಲ್. ಆ್ಯಂಡ್ ಸಮ್ ಆಫ್ ದ ಪ್ರೋಟೀನ್ ಆಕ್ಟ್ ಆಸ್ ಅ ಬಯಾಲಜಿಕಲ್ ಬಫರ್ಸ್ ಆಗಿ ಯೂಸ್ ಆಗುತ್ತೆ. ವಿಜುವಲ್ ಪಿಗ್ಮೆಂಟ್ಸ್ ಲೈಕ್ ಅಯೋಡೋಫ್ಸಿನ್ ಅಂತ ಹೇಳ್ತೀವಿ, ರೋಡೋಫ್ಸಿನ್ ಆ್ಯಂಡ್ ರೋಡೋಫ್ಸಿನ್ ಅಂತ ಹೇಳ್ತೀವಿ. ಆ್ಯಂಡ್ ದ ಪ್ರೋಟೀನ್ ಆಕ್ಟ್ ಆಸ್ ಅ ರಿಸೆಪ್ಟಾರ್ ಪ್ರೋಟೀನ್ ಟು ರೆಗ್ಯುಲೇಟ್ ದ ಜೀನ್ ಆ್ಯಕ್ಷನ್, ಜೀನನ್ನು ಕಂಟ್ರೋಲ್ ಮಾಡಲಿಕ್ಕೆ. ಆ್ಯಂಡ್ ಸಮ್ ಇಲ್ಲಿ ಆಕ್ಟ್ ಆಸ್ ಅ ಟಾಕ್ಸಿನ್ ಅಲ್ಲಿ ಯೂಸ್ ಆಗುತ್ತೆ, ಅಮೈನೋ ಆಸಿಡ್ಸ್ಗಳು. ಸೊ ದಟ್ ಬ್ಯಾಕ್ಟೀರಿಯಲ್ ಟಾಕ್ಸಿನ್ ಆ್ಯಂಡ್ ರೆಸಿನ್ ಅಂತ ಹೇಳ್ತೀವಿ. ಲೈಕ್ ದಿಸ್ ಏನಾಗ್ತಾ ಹೋಗುತ್ತೆ, ಪ್ರೋಟೀನ್ಸ್ಗಳು ವೇರಿಯಸ್ ಫಂಕ್ಷನ್ಸಲ್ಲಿ ಏನು ಮಾಡುತ್ತೆ, ಅದು ಪಾರ್ಟಿಸಿಪೇಟ್ ಮಾಡುತ್ತೆ. ಇಷ್ಟೊಂದು ನಿಮಗೆ ಎಕ್ಸಾಮಲ್ಲಿ ಏನು ಕಲಿಯೋ ಅವಶ್ಯಕತೆ ಏನಿಲ್ಲ. ಎಕ್ಸಾಮ್ ಪಾರ್ಟಿಗೆ ಆಲ್ರೆಡಿ ನಾನು ನೆನ್ನೆ ಪ್ರೀವಿಯಸ್ ಕ್ಲಾಸಲ್ಲಿ ಅದನ್ನು ಪ್ರೋಟೀನಿನ ಫಂಕ್ಷನ್ಸ್ ಹೇಳಿದ್ದೀನಿ, ಅಷ್ಟು ಬರೆದ್ರೆ ಸಾಕು. ದಿಸ್ ಆಲ್ ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ CET ಕ್ವಶನ್ ಪೇಪರ್ಸಲ್ಲಿ ಬರುವಂಥ ಕ್ವಶನ್ಸ್ಗೆ ಯೂಸ್ ಆಗುತ್ತೆ. Okay, children, thank you.